ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಬಿಜೆಪಿ ಅವಧಿಯಲ್ಲಿ ಬೆಂಗಳೂರು ಅಭಿವೃದ್ಧಿಯೇ ಆಗಲಿಲ್ಲ. ಬೆಂಗಳೂರನ್ನ ಗಾರ್ಡನ್ ಸಿಟಿಯಿಂದ ಗಾರ್ಬೇಜ್ ಸಿಟಿ ಮಾಡಿದ್ದು ಬಿಜೆಪಿಯವರು. ಬಿಜೆಪಿ ನಾಯಕರ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಿಡಿ. ಸಿದ್ದರಾಮಯ್ಯ ಸರ್ಕಾರ ಪಾಪರಾಗಿದೆ. ವಿಧಾನಸೌಧದ ಮುಂದೆ ಸಿದ್ದು ಹಾಗೂ ಡಿಕೆಶಿ ಭಿಕ್ಷೆ ಬೇಡುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ. ಮಾರ್ಚ್ 22ರಂದು ಕರ್ನಾಟಕ ಬಂದ್. ಪರೀಕ್ಷೆ ಮುಂದೂಡಿಕೆ ಮಾಡಲು ಸಾಧ್ಯವಿಲ್ಲ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಅಣ್ಣ ಸಿಎಂ ಆಗಲಿ ಅನ್ನೋ ಆಸೆ ಈಗಲೂ ಇದೆ. ಸಿಎಂ ಕುರ್ಚಿ ಬೇಕು ಅಂತ ಸಿದ್ದರಾಮಯ್ಯರನ್ನ ಎಳೆದು ಕೂರಿಸೋಕಾಗತ್ತಾ? ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ. ಹಾಸನ ಉಸ್ತುವಾರಿ ಬೇಡ ಎನ್ನುತ್ತಲೇ ಕೆಡಿಪಿ ಸಭೆಯಲ್ಲಿ ಪಾಲ್ಗೊಂಡ ಸಚಿವ ರಾಜಣ್ಣ. ಸರ್ಕಾರಿ ಶಾಲೆಗಳ ಕಟ್ಟಡ, ಸರ್ಕಾರಿ ಆಸ್ಪತ್ರೆಗಳ ದುರಸ್ತಿಗೆ ಸೂಚನೆ. ಗೈರಾಗಿದ್ದ ಅಧಿಕಾರಿಗಳ ವಿರುದ್ಧ ಖರಂ. ಬಿಜೆಪಿ ಅವಧಿಯಲ್ಲಿ ಬೆಂಗಳೂರು ಅಭಿವೃದ್ಧಿಯಾಗಲಿಲ್ಲ. ನಗರವನ್ನೇ ಹಾಳು ಮಾಡಿದ್ದಾರೆ ಎಂದು ಬಿಜೆಪಿ ನಾಯಕರ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಶುಕ್ರವಾರ ಬಿಜೆಪಿ ನಿಯೋಗ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಬೆಂಗಳೂರು ಅಭಿವೃದ್ಧಿಗೆ 8,000 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿರುವ ಬಗ್ಗೆ ಶನಿವಾರ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದರು. ಯಡಿಯೂರಪ್ಪ, ಬೊಮ್ಮಾಯಿ ಅವಧಿಯಲ್ಲಿ ಬಿಬಿಎಂಪಿಗೆ 8,000 ಕೋಟಿ ರೂಪಾಯಿ ಅನುದಾನ ಕೊಟ್ಟಿರಲಿಲ್ಲ. ಬಿಜೆಪಿಯವರು ಸುಳ್ಳು ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ 2017ರಿಂದ 2019 ಮತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಸೇರಿ 7,000 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿದ್ರು. ನಮ್ಮ ಸರ್ಕಾರ ಬಿದ್ದ ಮೇಲೆ ಬಿಜೆಪಿಯವರು ನಾವು ಕೊಟ್ಟ 7,000 ಕೋಟಿ ರೂಪಾಯಿಯನ್ನ ಹಂಚಿಕೆ ಮಾಡಿಕೊಂಡಿದ್ರು. ಆಗ ನಮ್ಮ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯವರು ಕೇವಲ 1,600 ಕೋಟಿ ರೂಪಾಯಿ ಮಾತ್ರ ಕೊಟ್ಟಿದ್ರು. ಆದರೆ ಬಿಜೆಪಿ ಶಾಸಕರು 5,400 ಕೋಟಿ ರೂಪಾಯಿ ಅನುದಾನ ಪಡೆದುಕೊಂಡಿದ್ದಾರೆ. ನಾವು ಅಧಿಕಾರದಲ್ಲಿದ್ದಾಗ ಬಿಜೆಪಿ ಶಾಸಕರಿಗೆ 100 ಕೋಟಿ ಕಡಿಮೆ ಅನುದಾನ ಕೊಟ್ಟೇ ಇಲ್ಲ. ಬಿಜೆಪಿಯವರು ಬಂದ ಮೇಲೆ ಕಾಂಗ್ರೆಸ್ ಶಾಸಕರ ಅನುದಾನ ಕಡಿಮೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ 400 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಿದೆ. ಪಾದಚಾರಿ ಮಾರ್ಗ, ರಸ್ತೆ ಅಗಲೀಕರಣ, ಟೆಂಡರ್ ಶ್ಯೂರ್, ಸಿಗ್ನಲ್ ಫ್ರೀ ಕಾರಿಡಾರ್, ವೈಟ್ ಟಾಪಿಂಗ್, 8 ಕಡೆ ಸ್ಕೈವಾಕ್, ಬಸ್ ಶೆಲ್ಟರ್, ಪಾರ್ಕಿಂಗ್ ವ್ಯವಸ್ಥೆ, 6 ಕಡೆ ಘನತ್ಯಾಜ್ಯ ನಿರ್ವಹಣೆ, ಇಂದಿರಾ ಕ್ಯಾಂಟೀನ್, ಕೆರೆಗಳ ಅಭಿವೃದ್ಧಿ ಎಲ್ಲ ಕೆಲಸಗಳು ನಮ್ಮ ಸರ್ಕಾರದ ಅವಧಿಯಲ್ಲೇ ಆಗಿವೆ. ಬಿಜೆಪಿಯವರು 4 ವರ್ಷ ಅಧಿಕಾರ ಮಾಡಿದ್ರು. ಅವರ ಅವಧಿಯಲ್ಲಿ ನೆನಪಿಡುವ ಹಾಗೆ ಯಾವ ಕೆಲಸ ಮಾಡಿದ್ದಾರೆ ಹೇಳಲಿ ಎಂದು ಸವಾಲು ಹಾಕಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಆರ್ಥಿಕ ತಜ್ಞ ಎನ್ನುತ್ತಾರೆ. ಆದರೆ 1 ವರ್ಷಕ್ಕೆ 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ ಏಕೈಕ ಸಿಎಂ ಸಿದ್ದರಾಮಯ್ಯ ಆಗಿದ್ದಾರೆ. ಇವರು ಯಾವ ಸೀಮೆ ತಜ್ಞ? ಸರ್ಕಾರದ ಖಜಾನೆ ತುಂಬಾ ಹೆಗ್ಗಣ ತುಂಬಿದೆ. ಸರ್ಕಾರ ಪಾಪರಾಗಿದೆ. ವಿಧಾನಸೌಧದ ಮುಂದೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಭಿಕ್ಷೆ ಬೇಡುತ್ತಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಮಂಡ್ಯದಲ್ಲಿ ಶನಿವಾರ ನಡೆದ ಮಂಡ್ಯ ವಿಶ್ವವಿದ್ಯಾಲಯ ಉಳಿವಿಗಾಗಿ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದ ಯಾವುದೇ ಹಳ್ಳಿಗೆ ಹೋದರೂ ಒಂದು ಶಾಲೆ ಕೊಡಿ ಅಂತಾರೆ. ಆದರೆ ಮಂಡ್ಯದಲ್ಲಿ ಸ್ಥಿತದಲ್ಲಿರುವ ವಿಶ್ವವಿದ್ಯಾಲಯ ಉಳಿಸಿಕೊಳ್ಳುತ್ತಿಲ್ಲ. ಈಗಾಗಲೇ ಸರ್ಕಾರ ಕೊಟ್ಟಿರುವುದನ್ನ ಕಿತ್ತುಕೊಳ್ಳುತ್ತಿದ್ದು ಇದಕ್ಕೆ ತಿರುಗಿ ಬೀಳಬೇಕು. ಮಂಡ್ಯದ ಜನರು ಕೆಆರ್ಎಸ್ ನೀರು ಹೆಚ್ಚುವರಿ ಬಿಟ್ಟಾಗ ಯಾವ ರೀತಿ ಪ್ರತಿಭಟಿಸುತ್ತಾರೋ ಅದೇ ರೀತಿ ಪ್ರತಿಭಟಿಸಬೇಕು. ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯೋಚಿಸಬೇಕು. ಮಂಡ್ಯಕ್ಕೆ ವಿಶ್ವವಿದ್ಯಾಲಯ ಅವಶ್ಯಕತೆ ಇಲ್ಲ ಎಂದು ಕಮಿಟಿ ರಿಪೋರ್ಟ್ ಕೊಟ್ಟಿದೆ. ಇವರು ಲಾಭದಾಯಕವಾಗಿಲ್ಲ ಎಂದು ವರದಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಲಾಭ ನೋಡುವುದಾದರೆ ಕಾಲೇಜು ಕಟ್ಟಡವನ್ನ ಬಾರ್ಗೆ ಬಾಡಿಗೆ ಕೊಡಿ, ಒಳ್ಳೆ ಲಾಭ ಬರುತ್ತದೆ. ಸಿದ್ದರಾಮಯ್ಯ ಸರ್ಕಾರ ಪಾಪರಾಗಿದೆ. ವಿಧಾನಸೌಧದ ಮುಂದೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಭಿಕ್ಷೆ ಬೇಡುತ್ತಿದ್ದಾರೆ. 1 ವರ್ಷಕ್ಕೆ 1 ಲಕ್ಷ ಕೋಟಿ ಸಾಲ ಮಾಡಿದ ಏಕೈಕ ಸಿಎಂ ಸಿದ್ದರಾಮಯ್ಯ ಆಗಿದ್ದಾರೆ. ಇವರನ್ನ ಆರ್ಥಿಕ ತಜ್ಞ ಅಂತ ಹೇಳುತ್ತಾರೆ. ಯಾವ ತಜ್ಞನೂ ಅಲ್ಲ. ಖಜಾನೆ ತುಂಬಾ ಹೆಗ್ಗಣ ತುಂಬಿದೆ ಅಷ್ಟೇ. ಶಿಕ್ಷಣ ವ್ಯಾಪಾರ ಅಲ್ಲ. ಶಿಕ್ಷಣ ನಮ್ಮ ದೇಶದ ಆಸ್ತಿ. ಶಿಕ್ಷಣ ನೀಡುವುದು ಸರ್ಕಾರದ ಕರ್ತವ್ಯ. ಮಂಡ್ಯದಲ್ಲಿ ವಿಶ್ವವಿದ್ಯಾಲಯ ಇದ್ದರೆ ನಮ್ಮ ವಿದ್ಯಾರ್ಥಿಗಳು ಮೈಸೂರಿಗೆ ಹೋಗುವುದು ತಪ್ಪುತ್ತದೆ. ಮಂಡ್ಯದ 6 ಜನ ಕಾಂಗ್ರೆಸ್ ಶಾಸಕರಿಗೆ ಒಂದು ವಿಶ್ವವಿದ್ಯಾಲಯ ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲವಾದರೆ ಅವರು ಏಕಿರಬೇಕು ಎಂದು ಕಿಡಿಕಾರಿದ್ರು. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಈಗಾಗಲೇ ನಿಗದಿಯಾಗಿರುವ ಯಾವುದೇ ಪರೀಕ್ಷೆಗಳನ್ನು ಮುಂದೂಡಿಕೆ ಮಾಡಲು ಸಾಧ್ಯವಿಲ್ಲ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈಗಾಗಲೇ ಮಾರ್ಚ್ 22ರಂದು 7, 8, 9ನೇ ತರಗತಿ ಪರೀಕ್ಷೆಗಳು ನಿಗದಿಯಾಗಿದೆ. ಬಂದ್ ಎಂದು ಈಗ ಮುಂದೂಡಿಕೆ ಸಾಧ್ಯವಿಲ್ಲ. ಬಂದಿದ್ದರೂ ಯಾವುದೇ ಪರೀಕ್ಷೆ ಮುಂದೂಡಿಕೆ ಮಾಡಲ್ಲ. ಪರೀಕ್ಷೆ ಅದರ ಪಾಡಿಗೆ ನಡೆಯಲಿದೆ. ಮಕ್ಕಳಿಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿ ಬಂದ್ ಮಾಡೋರು ಸಹಕಾರ ಕೊಡ್ತಾರೆ. ಹೋರಾಟಗಾರರಿಗೆ ಮನವಿ ಮಾಡ್ತೀನಿ, ಹೋರಾಟ ಮಾಡೋಕೆ ನಿಮಗೆ ಹಕ್ಕಿದೆ. ಆದರೆ ಪರೀಕ್ಷೆ ಅನ್ನೋದು ಮಕ್ಕಳಿಗೆ ಮುಖ್ಯ. ಮಕ್ಕಳ ಭವಿಷ್ಯ ಪರೀಕ್ಷೆಯಲ್ಲಿದೆ. ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಅಡಚಣೆ ಮಾಡುತ್ತಿಲ್ಲ ಎಂಬ ವಿಶ್ವಾಸ ಇದೆ ಎಂದಿದ್ದಾರೆ. ಬಂದ್ ಮಾಡುವ ಹೋರಾಟಗಾರರು ಯಾರು ಎಕ್ಸಾಮ್ಗೆ ಹೋಗಬೇಡಿ ಎಂದು ಮಕ್ಕಳಿಗೆ ಹೇಳುವುದಿಲ್ಲ. ಮಕ್ಕಳು ಗೊಂದಲ ಆಗೋದು ಬೇಡ. 6, 7, 8, 9ನೇ ತರಗತಿ ಪರೀಕ್ಷೆಗಳು ನಿಗದಿಯಂತೆ ನಡೆಯುತ್ತವೆ. ಮಕ್ಕಳು ಎಕ್ಸಾಮ್ ಬರೆಯಲಿ. ಈಗಾಗಲೇ ವೇಳಾಪಟ್ಟಿ ಸಿದ್ಧತೆ ಮಾಡಿ ಪ್ರಕಟ ಮಾಡಿದ್ದೇವೆ. ವೇಳಾಪಟ್ಟಿ ಬದಲಾವಣೆ ಆದರೆ ಕಷ್ಟ ಆಗುತ್ತದೆ. ಮಕ್ಕಳ ಹಿತದೃಷ್ಟಿಯಿಂದ ಪರೀಕ್ಷೆ ಮುಂದೂಡಿಕೆ ಸರಿಯಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಲ್ಲ, ಅದು ನಾನು ಹೋರಾಟಗಾರರಿಗೆ ನಾನು ಮನವಿ ಮಾಡೋದಿಷ್ಟೇ.
ನಿಮಗೆ ಹೋರಾಟ ಮಾಡೋದಕ್ಕೆ ಹಕ್ಕಿದ್ದೇ ಇರ್ತದೆ. ಬಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್. ಮಕ್ಕಳ ಭವಿಷ್ಯ ಇರ್ತದೆ, ರಾಜ್ಯ ಭವಿಷ್ಯ ಅವರು ಕೂಡ ಹೋರಾಟದ ಮೂಲಕ ಕಾಪಾಡ್ತಾರೆ. ಮಕ್ಕಳ ಭವಿಷ್ಯಕ್ಕೆ ಯಾವುದೇ ತರದ ಅಡಚಣೆ ಅವ್ರು ಮಾಡೋದಿಲ್ಲ ಅಂತ ಹೇಳಿ, ನೀವು ಎಕ್ಸಾಮಿಗೆ ಹೋಗ್ಬೇಡ ಅಂತ ಹೇಳಿ ಯಾವುದೇ ಹೋರಾಟಗಾರರು ಕೂಡ ಮಕ್ಕಳಿಗೆ ಹೇಳೋದಿಲ್ಲ. ಅದು ನನ್ಗೆ ಗೊತ್ತಿದೆ. ಅವ್ರಿಗೆ ತೊಂದರೆನೂ ಕೂಡ ಮಾಡೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಅದು ಗಮನ ಬಿಟ್ಬಿಡಿ, ನೀವು ಹೋಗಿ ಎಕ್ಸಾಮ್ ತಗೊಳ್ಳಿ. ಹೋರಾಟಗಾರರು ಅವ್ರದೇ ಆಗಿರ್ತಕ್ಕಂಥ ವ್ಯವಸ್ಥೆ. ಯಾಕೆಂದ್ರೆ ದಿಸ್ ಇಸ್ ಎಂಟೈರ್ ಸ್ಟೇಟ್ ಅಲ್ಲಿ ಒಂದು ಪ್ಲೇಸ್ ಮಾಡಿ ಇಟ್ಬಿಟ್ಟಿರ್ತೀವಿ. ಅದನ್ನ ಒಂದು ಬದಲಾವಣೆ ಆದ್ರೆ ಬಹಳ ಕಷ್ಟ ಆಗ್ತದೆ ಮಕ್ಕಳ ಒಂದು ಹಿತದೃಷ್ಟಿಯಿಂದ. ಅದು ಯಾವುದೇ ತರದ ತೊಂದರೆ ಹೋರಾಟಗಾರರಿಂದ ಇಲ್ಲ ಹೋರಾಟದಿಂದ ತೊಂದರೆ ಆಗುತ್ತೆ. ಅಣ್ಣ ಸಿಎಂ ಆಗಲಿ ಅನ್ನೋ ಆಸೆ ಈಗಲೂ ಇದೆ, ಆದ್ರೆ ಅದಕ್ಕೆ ಕಾಲ ಕೂಡಿ ಬರಬೇಕು ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿ ಯಾವುದು ಹೊಸತಲ್ಲ, ನಿರಂತರವಾಗಿ ಭೇಟಿ ಮಾಡುತ್ತಲೇ ಇರುತ್ತಾರೆ. ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಇಡಲು ಏನಿದೆ, ಪಾರ್ಟಿ ಅವರನ್ನ ಡಿಸಿಎಂ ಮಾಡಿದೆಯಲ್ಲ, ಇನ್ನೇನು ಬೇಕು ಎಂದಿದ್ದಾರೆ. ಈಗ ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲಿದ್ದಾರೆ, ಸ್ಥಾನ ಬೇಕು ಅಂತ ಎಂದು ಚೇರ್ನಿಂದ ಎಳೆದು ಕೂರಿಸೋಕ್ಕಾಗತ್ತಾ? ಪಕ್ಷದ ಅಧ್ಯಕ್ಷರು ದೆಹಲಿಗೆ ಹೋಗ್ತಾರೆ ಇರ್ತಾರೆ, ಹೈಕಮಾಂಡ್ ಜೊತೆ ಸಂಪರ್ಕ ಇಟ್ಟುಕೊಂಡಿರ್ತಾರೆ. ಹೈಕಮಾಂಡ್ ಭೇಟಿ ಮಾಡಿ ಬರುವುದು ಪ್ರವೃತ್ತಿ. ಡಿಕೆಶಿ ಮುಂದೆ ಯಾವುದೇ ಅಜೆಂಡಾ ಇಲ್ಲ, ಬೇರೆ ಯಾವುದೇ ಚಿಂತನೆಗಳು ಇಲ್ಲ, ಹಕ್ಕು ಅನ್ನೋ ಪ್ರಶ್ನೆ ಇಲ್ಲ. ಡಿಕೆ ಶಿವಕುಮಾರ್ ಹಿಂದೆ ಪ್ರಧಾನಿ ಭೇಟಿಯಾಗುವುದು ಹೈಕಮಾಂಡ್ ಗಮನಕ್ಕೆ ತಂದಿದ್ರು. ಶಿವರಾತ್ರಿ ಹಬ್ಬದಲ್ಲಿ ಅಮಿತ್ ಶಾ ಭೇಟಿಯು ಹೈಕಮಾಂಡ್ ಗಮನಕ್ಕೆ ತಂದಿದ್ರು ಎಂದು ಹೇಳಿದ್ದಾರೆ. ಕೇಂದ್ರದ ತೆರಿಗೆ ಕಡಿತ ಮಾಡುವ ವಿಚಾರವಾಗಿ ಪ್ರತಿಕ್ರಿಯಿಸಿ, ಈ ವಿಷಯ ಅಲ್ಲಲ್ಲಿ ಚರ್ಚೆಯಾಗುತ್ತಿದೆ. ಒಕ್ಕೂಟ ವ್ಯವಸ್ಥೆಯನ್ನ ದುರ್ಬಲ ಮಾಡುವ ಕೆಲಸ ನಡೆಯುತ್ತಿದೆ. ರಾಜ್ಯಗಳಿಗೆ ಶಕ್ತಿ ತುಂಬುವುದು ಬಿಟ್ಟು ಬಲವಂತವಾದ ಕಾನೂನು ಹೇರಲು ಹೊರಟಿದೆ. ರಾಜ್ಯಗಳ ಅಭಿವೃದ್ಧಿ ಕುಂಠಿತಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ಕಾರಣ ಆಗುತ್ತಿದೆ ನಾವು ನೋಡ್ತಾ ಇದ್ದೇವೆ. ರಾಷ್ಟ್ರ ಹಾಗೂ ರಾಜ್ಯದ ಜನರು ತಿರುಗಿ ಬೀಳಬಹುದು. ತೆರಿಗೆ ಹಣ ಕೊಡಿ ಎಂದು ನಾನು ಮನವಿ ಮಾಡ್ತೇನೆ. ಜನಸಂಖ್ಯೆ ಆಧಾರದ ಮೇಲೆ ತೆರಿಗೆ ಹಣ ವಿಭಜನೆ ಆಗುತ್ತಿದೆ. ಮಹಿಳಾ ಮೀಸಲಾತಿ ಅನುಮೋದನೆಯಾಗಿದೆ. ಜಾತಿ ಗಣತಿಯಾಗುವ ಸಾಧ್ಯತೆ ಇದೆ. ಕ್ಷೇತ್ರಗಳನ್ನ ಜಾಸ್ತಿ ಮಾಡಿದರೆ ಸಂಪೂರ್ಣವಾಗಿ ಉತ್ತರ ಭಾರತದ ಹಿಡಿತಕ್ಕೆ ಹೋಗುತ್ತದೆ. ಬಿಜೆಪಿ ನಾಯಕರು ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ ಎಂದು ದೂರಿದ್ರು. ಅವರು ಪಕ್ಷ ನಂಬಿದ್ದಾರೆ, ಪಕ್ಷ ತೀರ್ಮಾನ ಮಾಡ್ತದೆ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಗೊತ್ತಿಲ್ಲ, ನನ್ಗೇನ್ ಗೊತ್ತು, ನಾನ್ ಹೆಂಗ್ ಹೇಳಕ್ಕಾಗತ್ತೆ? ನಾನ್ ಭವಿಷ್ಯ ಹೇಳಕ್ಕಾಗತ್ತಾ? ಭವಿಷ್ಯ ಹೇಳೋನಲ್ಲ. ಹೌದು, ನಾನು ಈಗ್ಲೂ ಹೇಳ್ತೀನಿ, ನನ್ಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗ್ಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೂ ಅರ್ಥ ಆಗುತ್ತಲ್ಲ, ಖಾಲಿ ಮಾಡಿಸ್ಬೇಕು ಅಂತ ಅಂದ್ರೆ ನಿಮ್ನ ಎಳೆದು ಕುಂಡಿಸ್ಬೇಕಲ್ಲ. ಅವ್ರವ್ರು ಕೂತಿರುವಾಗ ಅವ್ರ ಗೌರವ, ಅವ್ರ ಘನತೆ, ಅವ್ರ ಬಗ್ಗೆ ಒಂದು ನಂಬಿಕೆ ತೆಗೆ ಅವ್ರಿಗೆ ಸೆಲ್ಬೇಕಾದಂತದ್ದೆಲ್ಲ ಚಿಂತೆ ಮಾಡಿ ಆಮೇಲೆ ತೀರ್ಮಾನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಿ. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗೈರಾಗಿದ್ದ ನಗರಸಭೆ ಆಯುಕ್ತರ ವಿರುದ್ಧ ಸಿಟ್ಟಾದ್ರು. ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಬಂದಾಗ ಕೂಡಲೇ ಗಮನಿಸಬೇಕು. ಜನರಿಗೆ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ವಿಶ್ವಾಸ ಹಾಳಾಗಬಾರದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಇರೋ ಸೌಲಭ್ಯ ಎಲ್ಲಿಯೂ ಇಲ್ಲ. ಇದು ಜನರಿಗೆ ಉಪಯೋಗ ಆಗಬೇಕು ಎಂದು ಗರಂ ಆದ್ರು. ಇದೇ ವೇಳೆ ಕೆಡಿಪಿ ಸಭೆಗೆ ಬಾರದ ನಗರಸಭೆ ಆಯುಕ್ತರ ವಿರುದ್ಧ ಸಚಿವರು ಗರಂ ಆದ್ರು. ನಗರಸಭೆ ಆಯುಕ್ತರಾಗಿ ಪ್ರಭಾರಿ ಜವಾಬ್ದಾರಿ ಹೊಂದಿರುವ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ರಮೇಶ್ ಹುಡಾ ಸಭೆ ಇದೆ ಎಂದು ಬೆಂಗಳೂರಿಗೆ ಹೋಗಿದ್ದಾರೆ ಎಂದು ನಗರಸಭೆ ಇಂಜಿನಿಯರ್ ಮಾಹಿತಿ ನೀಡಿದ್ರು. ಇದನ್ನು ಕೇಳಿ ಸಿಟ್ಟಾದ ಸಚಿವರು, ಅವರಿಗೆ ಕೆಡಿಪಿ ಸಭೆ ಮುಖ್ಯವೋ ಅವರ ಸಭೆ ಮುಖ್ಯವೋ, ಕೂಡಲೇ ಅವರನ್ನ ಸಭೆಗೆ ಬರಲು ಹೇಳಿ ಎಂದು ಎಚ್ಚರಿಕೆ ನೀಡಿದ್ರು. ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಯಿತು. ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಲಭ್ಯ ಸಿಗಬೇಕು. ಕೆಲ ಶಾಲೆಗಳ ಕಟ್ಟಡ ಶಿಥಿಲವಾಗಿ ಕೂರಲು ಭಯಪಡುವ ಸ್ಥಿತಿ ಇದೆ. ಹೀಗಾದ್ರೆ ಪೋಷಕರು, ಮಕ್ಕಳು ಭಯಪಡುವ ವಾತಾವರಣ ನಿರ್ಮಾಣ ಆಗಲಿದೆ. ಹಾಗಾಗಿ ಆದ್ಯತೆ ಮೇಲೆ ಕಟ್ಟಡ ದುರಸ್ತಿ ಮಾಡಿ ಎಂದು ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. ಹಾಗೆಯೇ ಕುಡಿಯುವ ನೀರು, ಶೌಚಾಲಯ ಸ್ವಚ್ಛತೆ ಬಗ್ಗೆಯೂ ಗಮನ ಹರಿಸಬೇಕು. ಮುಂದಿನ ಬಾರಿ ಸಭೆ ಮಾಡಿದಾಗ ಈ ಬಗ್ಗೆ ನಾನೇ ಪ್ರತ್ಯೇಕವಾಗಿ ಕೇಳುವೆ. ಶಾಲೆಗಳ ಪರಿಸ್ಥಿತಿ ಸುಧಾರಿಸಬೇಕು ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿದ್ರು. ನಾವು ನೋಡಿ, ಈಗ ನಾನು ಹೇಳಿದ್ರೆ ಸರ್ಕಾರ ಬೆಂಬಲ ಕೊಡ್ತು ಅಂತ ಹೇಳಿ ಆಗ್ತದೆ. ಆದರೆ ಯಾವುದೇ ಭಾಷೆ ಆಧಾರದ ಮೇಲೆ ಯಾರನ್ನೇ ದ್ವೇಷ ಮಾಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ. ಈಗ ಕನ್ನಡಿಗರು ಮರಾಠಿಗರನ್ನು ದ್ವೇಷ ಮಾಡೋದು, ಮರಾಠಿಗರು ಕನ್ನಡಿಗರನ್ನು ದ್ವೇಷ ಮಾಡ್ತಕ್ಕಂಥ ಪ್ರಕ್ರಿಯೆ ಕೆಲವು ಕಿಡಿಗೇಡಿಗಳಿಂದ ನಡೆದಿದೆ. ಇಲ್ಲೂ ನಡೆದಿದೆ, ಅಲ್ಲೂ ನಡೆದಿದೆ. ಅದಕ್ಕೋಸ್ಕರ ನಾವು ಆ ಪ್ರಕ್ರಿಯೆಗಳು, ಈ ಥರ ಕಿಡಿಗೇಡಿಗಳು ಮಾಡ್ತಕ್ಕಂಥ ಅವಾಂತರದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಕನ್ನಡಿಗರಿರ್ಬೋದು, ಮರಾಠಿಗರಿರ್ಬೋದು, ಅದನ್ನು ನಾವು ಯಾರು ಒಪ್ತಕ್ಕಂಥದ್ದಲ್ಲ. ಆ ವಿಚಾರದಲ್ಲಿ ನಾವು ನಮ್ಮ ಸರ್ಕಾರ ಈಗಾಗಲೇ ಅವರು ಮಹಾರಾಷ್ಟ್ರ ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಕೂಡ ನನ್ನ ಸಮಕ್ಷಮದಲ್ಲಿ ಅವರು ಕೂಡ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ. ಆದಷ್ಟು ಜಾಗ್ರತೆ, ಅದು ಬಗೆಹರಿಯುತ್ತೆ. ಏನು ನಡೀತಾ ಇದೆ ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ, ನಡೀರಿ. ಈಗ ಅರಸಕೆರೆ ಶಾಸಕ ಶಿವಲಿಂಗೇಗೌಡ ಮಾತನಾಡಿ,
ಇತರೆ ಯಾವುದೇ ಕೆಲಸ ಮಾಡಲಾಗದಿದ್ದರೂ ಪರವಾಗಿಲ್ಲ, ಮೊದಲು ಶಾಲೆ ದುರಸ್ತಿ ಮಾಡಿಸಿ. ಬಾಗೇಶ್ಪುರದಲ್ಲಿ ಸಂಪೂರ್ಣ ಹಾಳಾಗಿರುವ ಶಾಲಾ ಕಟ್ಟಡ ಓಪನ್ ಇದೆ. ನಮ್ಮ ತಾಲೂಕಿನಲ್ಲಿ 250 ಶಾಲಾ ಕಟ್ಟಡ ತೆರವು ಮಾಡಬೇಕು. ಕಟ್ಟಡ ಕೊರತೆ ಇದ್ದರೆ ಇರುವ ಕಟ್ಟಡದಲ್ಲೇ ಪಾಠ ಮಾಡಿ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ, ತಾಲೂಕು ಪಂಚಾಯಿತಿ ಇಒ, ಬಿಇಒ, ಡಿಸಿಪಿಐ, ಎಇಇ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿ ಸರ್ಕಾರಿ ಶಾಲೆಗಳ ಕಟ್ಟಡ ಸಮಸ್ಯೆ ಬಗ್ಗೆ ಬಂದಿರುವ ದೂರುಗಳನ್ನು ಪರಿಶೀಲನೆ ನಡೆಸಬೇಕು. ಸ್ಥಳ ಪರಿಶೀಲನೆ ನಡೆಸಿ ಅಲ್ಲೇ ನಿರ್ಧಾರ ಮಾಡಬೇಕು. ರಿಪೇರಿ ಮಾಡಬಹುದಾ ಅಥವಾ ಇಲ್ಲವೇ ಎಂದು ತೀರ್ಮಾನಿಸಿ ತೆರವು ಮಾಡುವುದಿದ್ದರೆ ತುರ್ತು ಕ್ರಮಕ್ಕೆ ಮುಂದಾಗಿ ಎಂದು ಸೂಚಿಸಿದರು. ಒಬ್ರು ಇದು ಕಳಿಸಲ್ಲ ಸರ್ಕಾರಿ ಶಾಲೆಗೆ. ಯಾಕೆ ಈ ಮೋಸ, ಈ ವಂಚನೆ? ಎಷ್ಟು ದಿವಸ ಅಂತ ಇದಕ್ಕೆ ಕೂತ್ಕೊಳ್ಳೋದು? ಎಷ್ಟು ರಿಯಾಲಿಟಿ ವರದಿ ಕೊಡಿ. ನಿಮ್ಮ ಮೇಷ್ಟ್ರು ಅಲ್ಲಿ ಹತ್ರ ಊರಿರುತ್ತೆ, ಆ ಊರಿದ್ದಾಗ ಅಲ್ಲಿಂದ ನಾನು ಟ್ರಾನ್ಸ್ಫರ್ ಆಗೋದು, ಲೀವ್ ಶಿಫ್ಟ್ ಆಗುತ್ತೆ ಅಂತ ಹೇಳಿ ಯಾರೋ 3 ಜನ ಸುಳ್ಳು ಅಟೆಂಡೆನ್ಸ್ ಬರ್ಕೊಂಡು ಇದು ಮಾಡತ್ತ. 3 ಜನ ಸುಳ್ಳು ಅಟೆಂಡೆನ್ಸ್ ಹಾಕಿರೋದು. ಅಷ್ಟು ಮಕ್ಕಳಿದ್ರೆ 2 ಜನ ಇರ್ಬೋದು ಅಂತೇಳಿ ಆ 2 ಜನ ಇಟ್ಕೊಳ್ಳೋದು. ಎಲ್ಲ ಸ್ಕೂಲಲ್ಲೂ ಎಲ್ಲ ಇದರಲ್ಲೂ ನೋಡಿ ಪಾರದರ್ಶಕವಾಗಿ ಒಂದು ಕಮಿಟಿ ಮಾಡಿ, ನೀನು ಒಂದು ಅಧ್ಯಕ್ಷತೆ ಮಾಡಿ, ಆ ಕಂಪ್ಲೀಟ್ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಸ್ಕೂಲ್ ಇದಾವೆ, ಎಷ್ಟು ಮಕ್ಕಳಿದಾವೆ, ಎಷ್ಟು ಜನ ರಿಯಾಲಿಟಿ ಕಲ್ಲ ಸ್ಕೂಲಿಗೆ ಬರ್ತಾರೆ, ಎಷ್ಟು ಜನ ಓದ್ತಾ ಇದಾರೆ, ಅಲ್ಲಿ ಎಲ್ಲರೂ ರಿಯಾಲಿಟಿ ತರ್ಸೋಣ. ಸುಮ್ಮನೆ ಇದೊಂದು ಕ್ಷೇತ್ರದಲ್ಲಿ ಬಹಳ ಎಲ್ಲ ವ್ಯಾಮೋಹ, ಎಲ್ಲ ಇಂಗ್ಲಿಷ್ ಮೀಡಿಯಂ ಕಡೆ ವ್ಯಾಮೋಹ ಹೆಚ್ಚಾಗಿ ಪ್ರತಿ ಒಂದು ಊರಲ್ಲಿ 20-20 ವ್ಯಾನ್ ಹೋಗ್ತಾರೆ. ನರಸಿಂಗೇರಿಗೆ ಎಲ್ಲೆಲ್ಲಿ ಚಂದಾಪಟ್ಟಣಕ್ಕೆ ಎಲ್ಲೆಲ್ಲಿ ಅಲ್ಲಿ ತಗೊಂಡೋಗ್ತಾರೆ ಹುಡುಗರು. ಬೆಳಿಗ್ಗೆ ಎದ್ದು 8 ಗಂಟೆಯಿಂದ 9 ಗಂಟೆವರೆಗೂ ಸಾಲವಿರ್ತವೆಲ್ಲ. ಈಗ ಏನಾದ್ರು ಮಾಡಿ ಅದನ್ನು ಕಂಡಿಡಿರಿ. ಸುಮ್ಮನೆ 2 ಜನ 3 ಜನ 4 ಜನ 5 ಜನ ಕಸೂನಹಳ್ಳಿ ನಾನು ಹೋಯ್ದ್ರೆ ಅಲ್ಲಿ 12 ಮಕ್ಕಳಿದ್ದಾರೆ, 2 ಟೀಚರ್ ಇದ್ದಾರೆ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಸಿಎನ್ ಬಾಲಕೃಷ್ಣ, ಎಚ್ಪಿ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಸತ್ಯಭಾಮ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ಮೊದಲಾದವರು ಭಾಗಿಯಾಗಿದ್ದರು. ಸಕಲೇಶಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಶನಿವಾರದಿಂದ ಆರಂಭಗೊಂಡಿದ್ದು ಮೊದಲ ದಿನ 19 ಜನ ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ತಾಲೂಕಿನ ಏಕೈಕ ದ್ವಿತೀಯ ಪಿಯುಸಿ ಪರೀಕ್ಷಾ ಕೇಂದ್ರವಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಬಾರಿ ಒಟ್ಟು 653 ಮಕ್ಕಳು ವಿಭಿನ್ನ ವಿಷಯಗಳಲ್ಲಿ ಪರೀಕ್ಷೆ ಎದುರಿಸಲಿದ್ದಾರೆ. ಮೊದಲ ದಿನ ಕನ್ನಡ ಭಾಷೆಗೆ 523 ವಿದ್ಯಾರ್ಥಿಗಳು ಹಾಜರಾಗಬೇಕಿತ್ತು. ಆದರೆ 19 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರಿಂದ 504 ವಿದ್ಯಾರ್ಥಿಗಳು ಮಾತ್ರ ಕನ್ನಡ ಪರೀಕ್ಷೆಗೆ ಹಾಜರಾದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ದೇವರಾಜ್ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಎದುರಿಸಲು ಆತ್ಮಸ್ಥೈರ್ಯ ತುಂಬಲಾಗಿದೆ. ಮಾರ್ಚ್ 20ರವರೆಗೆ ನಡೆಯುವ ಎಲ್ಲಾ ಪರೀಕ್ಷೆಗಳನ್ನು ಕಟ್ಟುನಿಟ್ಟಾಗಿ ಯಾವುದೇ ಅಕ್ರಮವಿಲ್ಲದೆ ನಡೆಸಲು ಕ್ರಮ ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಯಾವುದೇ ಗೊಂದಲಕ್ಕೀಡಾಗದೆ ಪರೀಕ್ಷೆ ಆರಂಭವಾಗುವ ಅರ್ಧ ಗಂಟೆ ಮೊದಲು ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಿ ನೋಂದಣಿ ಸಂಖ್ಯೆಯನ್ನು ದೃಢಪಡಿಸಿಕೊಂಡು ಪರೀಕ್ಷೆಯನ್ನು ಎದುರಿಸಬೇಕು ಎಂದು ಹೇಳಿದರು. ನಗರದ ವಿದ್ಯಾನಗರದ ಕುವೆಂಪು ವೃತ್ತದ ಬಳಿ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ವಿನೂತನ ಮಾದರಿಯ ಕುವೆಂಪು ಬಸ್ ತಂಗುದಾಣವನ್ನು ಮಾರ್ಚ್ 2ರ ಭಾನುವಾರ ಬೆಳಗ್ಗೆ 9:30ಕ್ಕೆ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಉದ್ಘಾಟಿಸಿದ್ದಾರೆ. ನಾಳೆಯಿಂದಲೇ ಹೊಸ ತಂಗುದಾಣ ಸಾರ್ವಜನಿಕರ ಅನುಕೂಲಕ್ಕೆ ಲಭ್ಯ ಆಗಲಿದೆ ಎಂದು ಕುವೆಂಪು ಯುವಕರ ಸಂಘದ ಅಧ್ಯಕ್ಷ ಎಚ್ಆರ್ ಹೇಮಂತ್ ಕುಮಾರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉತ್ತಮ ರೀತಿಯಲ್ಲಿ ತಂಗುದಾಣ ನಿರ್ಮಾಣ ಮಾಡಲಾಗಿದೆ ಎಂದರು. ಹಿರಿಯ ವೈದ್ಯರಾದ ಡಾಕ್ಟರ್ ಜಗದೀಶ್ ಮಾತನಾಡಿ, ಸಾರ್ವಜನಿಕರು ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಎಂದು ಮನವಿ ಮಾಡಿದರು. ಮುಂದಿನ ದಿನಗಳಲ್ಲಿ ತಂಗುದಾಣದ ಸುತ್ತ ಗ್ರಂಥಾಲಯ ಹಾಗೂ ಅನೇಕ ರೀತಿಯ ವ್ಯವಸ್ಥೆ ಮಾಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ವಿನೂತನ ಮಾದರಿಯಲ್ಲಿ ಬಸ್ ತಂಗುದಾಣ ನಿರ್ಮಾಣವಾಗಿದ್ದು ಇಡೀ ಹಾಸನ ನಗರದಲ್ಲಿಯೇ ಮೊದಲ ಬಾರಿಗೆ ಹೊಸ ರೀತಿಯಲ್ಲಿ ನಿರ್ಮಿಸಿರುವುದು ಸಂತೋಷದ ವಿಷಯವಾಗಿದೆ. ವಿದ್ಯಾನಗರದ ಜನತೆಯು ಕುವೆಂಪು ಯುವಕರ ಸಂಘದೊಂದಿಗೆ ಕೈಜೋಡಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಕಾರ್ಯ ಮಾಡುವಂತೆ ಎಲ್ಲರೂ ಸಹಕಾರ ನೀಡೋಣ ಎಂದರು. ಈಗ ಕೆಲವು ತಿಂಗಳ ಹಿಂದೆ ನಮ್ಮ ಮುಂಚೆನೇ ಇದ್ದಂಥ ಕುವೆಂಪು ಯುವಕರ ಸಂಘದ ಸದಸ್ಯರು ನಮ್ಮನೆಗೆ ಬಂದು ಒಂದು ಸಣ್ಣ ಯಾವುದಾದ್ರು ಒಂದು ಒಳ್ಳೆಯ ಸಮಾಜ ಪರವಾದಂಥ ಮತ್ತು ಸಮಾಜ ಕಾಳಜಿ ಇರುವಂತಹ ಕಾರ್ಯಕ್ರಮಗಳು ರೂಪಿಸ್ಕೊಳ್ಳೋಣ ಸರ್ ಅಂತ ಬಂದು ಸಂಘಟನೆ ಮಾಡಿದರು. ಅದು ದೇವ್ರ ದಯದಿಂದ ಕನ್ನಡ ರಾಜ್ಯೋತ್ಸವ ದಿವಸನೇ ಉದ್ಘಾಟನೆ ಆಯಿತು. ಅದರಲ್ಲಿ ಒಂದು ಸಣ್ಣ ರೂಮ್ ಬಿಡಿಸ್ಕೊಂಡು ಅಲ್ಲಿ ಹರೀಶ್ ಅನ್ನೋರು ನಮ್ಮ ಸದಸ್ಯರೊಬ್ಬರು ಒಂದು ರೂಮ್ ಇಟ್ಕೊಟ್ಟಿದ್ದಾರೆ. ಅಲ್ಲಿ ಕನ್ನಡ ಕುವೆಂಪು ಯುವಕರ ಸಂಘ ಅಂತ ಮಾಡ್ಕೊಂಡಿದ್ದೀವಿ ವಿದ್ಯಾನಗರದಲ್ಲಿ. ಹಳೆ ಕೆನರಾ ಬ್ಯಾಂಕ್ ಇತ್ತಲ್ಲ ಅದ್ರ ಪಕ್ಕದಲ್ಲಿ. ಇವಾಗ ಏನು ಮಾಡಬೇಕು ಅಂತ ಅದ್ರ ಮೂಲಕ ಒಂದು ಸಣ್ಣ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ನಾವೀಗ ಅದರ ಕುವೆಂಪು ಹಳೆ ಕೆನರಾ ಬಸ್ ಸ್ಟಾಂಪ್ ಎದುರುಗಡೆ ಒಂದು ಓಪನ್ ಸ್ಪೇಸ್ ಇತ್ತು. ಅಲ್ಲಿ ತುಂಬ ಜನ ಬಸ್ ನಿಂತ್ಕೊಳ್ಳುವಾಗ ಬಿಸಿಲಿನಲ್ಲಿ ಮಳೆಯಲ್ಲಿ ನೆನೀತಾಯಿದ್ರು. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ಒಂದು ಶೆಲ್ಟರ್ ಕಟ್ಟಬೇಕು ಅಂತ ಉದ್ದೇಶ ಇಟ್ಕೊಂಡು ಇವರೆಲ್ಲ ತಮ್ಮ ಸ್ವಂತ ದುಡಿಮೆಯಿಂದ ಸ್ವಂತ ಖರ್ಚಿನಿಂದ ಇವಾಗ ಮುಂದುವರೆದು ಶುರು ಮಾಡಿದ್ದಾರೆ. ಅದಕ್ಕೆ ಇವಾಗ ಎಮ್ ಎಲ್ ಎ ಅವ್ರ ಬೆಂಬಲನೂ ಸಿಕ್ಕಿರೋದು ಅತ್ಯಂತ ಸಂತೋಷದಾಯಕ. ಅದ್ರ ಜೊತೆಗೆ ಇವತ್ತಾಗಲೇ ಕಂಪ್ಲೀಟ್ ಆಗಿದೆ ಆ ಬಸ್ ಶೆಲ್ಟ್ರು. ಅದು ತುಂಬ ಸುಂದರವಾಗಿ ನಿರ್ಮಾಣವಾಗಿದೆ.
ಇವರೆಲ್ಲರ ಭಕ್ತಿ ಶ್ರದ್ಧೆಗಳಿಂದ ಒಂದು ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಒಂದು ಸುಂದರವಾದಂಥ ವಿನೂತನ ಮಾದರಿಯದು. ಹಾಸನದಲ್ಲಿ ನಾವು ಈ ಹಿಂದೆ ಎಲ್ಲೂ ನೋಡಲಿಕ್ಕಿಲ್ಲ. ಬೆಂಗಳೂರಿನಲ್ಲಿ ಆ ಮಾದರಿದು ನೋಡ್ಬೋದಾಗಿದೆ. ಅಂತಹ ಒಂದು ವಿನೂತನ ಮಾದರಿಯ ಒಂದು ಬಸ್ ನಿಲ್ದಾಣವನ್ನು ನಮ್ಮ ಕುವೆಂಪು ಯುವಕರ ಸಂಘದ ವತಿಯಿಂದ ನಿರ್ಮಾಣವನ್ನು ಮಾಡಲಾಗಿದೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಅದರ ಒಂದು ಉದ್ಘಾಟನಾ ಸಮಾರಂಭ ನೆರವೇರ್ತಾ ಇದೆ. ಅದರ ಉದ್ಘಾಟನೆಯನ್ನು ಸ್ಥಳೀಯ ಶಾಸಕರಾದಂಥ ಶ್ರೀ ಸ್ವರೂಪ್ ಪ್ರಕಾಶ್ ಅವರು ನೆರವೇರಿಸಿಕೊಡ್ತಾರೆ. ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಹೇಮಂತ್ ಕುಮಾರ್ ಅವರು ವಹಿಸ್ಕೊಂಡಿರ್ತಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷರಾದಂಥ ಚಂದ್ರೇಗೌಡರು ಇರ್ಬೋದು, ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡರು, ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಅವರು ಸ್ಥಳೀಯ ನಿವಾಸಿಗಳು ಕೂಡ ವಿಜಯನಗರಕ್ಕೆ ಶ್ರೀ ಕೆ.ಎಚ್. ವೇಣುಕುಮಾರ್ ಅವರು, ಹಾಗೂ ಹಿರಿಯ ಪತ್ರಕರ್ತರು ಎಚ್.ಡಿ. ವೆಂಕಟೇಶ್ ಮೂರ್ತಿ ಅವರು, ಎಚ್.ವಿ. ಮದನ್ ಗೌಡರು, ರವಿನಾಕಲ್ಗೂಡು, ಕೆ.ಟಿ. ಕೃಷ್ಣೇಗೌಡರು, ಮತ್ತು ನಮ್ಮ ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು ಸೇರಿದಂತೆ ವಿದ್ಯಾನಗರದ ಆ ಭಾಗದ ಮುಖಂಡರುಗಳು ಮತ್ತು ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡ, ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ.ಎಚ್. ವೇಣುಕುಮಾರ್, ಹಿರಿಯ ಪತ್ರಕರ್ತ ಆರ್.ಪಿ. ವೆಂಕಟೇಶ್ ಮೂರ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಚ್.ವಿ. ಮದನ್ ಗೌಡ, ಮಾಜಿ ಗೌರವಾಧ್ಯಕ್ಷ ರವಿನಾಕಲ್ಗೂಡು, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿ.ಆರ್. ಬೊಮ್ಮೇಗೌಡ, ಕೆ.ಟಿ. ಕೃಷ್ಣೇಗೌಡ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಹರೀಶ್ ಗೌಡ ಮೊದಲಾದವರು ಭಾಗವಹಿಸಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಬಿ.ಆರ್. ಬೊಮ್ಮೇಗೌಡ, ಗಿರೀಶ್, ಅನಿಲ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಕೇಂದ್ರ ಬಿಜೆಪಿ ಒಕ್ಕೂಟ ಸರ್ಕಾರ ಜಾರಿಗೊಳಿಸಲು ಹೊರಟಿರುವ ವಕ್ಫ್ ಮಸೂದೆ ಅನುಷ್ಠಾನ ವಿರೋಧಿಸಿ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಶನಿವಾರ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನೂರಾರು ಮಂದಿ ಮೆರವಣಿಗೆ ನಡೆಸಿದರು. ಈ ವೇಳೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರತಿಭಟನಾಕಾರರು, ವಕ್ಫ್ ಬೋರ್ಡ್ ದಶಕಗಳಿಂದ ತನ್ನ ವ್ಯಾಪ್ತಿಯಲ್ಲಿ ಮುಸ್ಲಿಂ ಸಮುದಾಯದ ಶಿಕ್ಷಣ, ಜನಪರ ಕಾರ್ಯಕ್ರಮಗಳು, ಮಸೀದಿ, ಖಬ್ರಸ್ತಾನ್, ಇದ್ಯಾ, ದರ್ಗಾಗಳ ನಿರ್ವಹಣೆ ಸೇವೆಗಳನ್ನು ಮಾಡುತ್ತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ದಶಕಗಳ ಇತಿಹಾಸ, ಸಂವಿಧಾನದ ಆಶಯಗಳೊಂದಿಗೆ ರಚನೆಯಾದ ವಕ್ಫ್ ಬೋರ್ಡ್ ಬಗ್ಗೆ ಮುಸ್ಲಿಂ ಸಮುದಾಯದ ಬಯಸದ ಸಂಘ ಸಂಸ್ಥೆಗಳು ಇಲ್ಲವೇ ಚುನಾಯಿತ ಪ್ರತಿನಿಧಿಗಳು ಬಯಸದ ಏಕಾಏಕಿ ಪ್ರಜಾಪ್ರಭುತ್ವದ ಹಾಗೂ ಸಂವಿಧಾನದ ಆಶಯಗಳನ್ನು ಉಲ್ಲಂಘಿಸಿ ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಸರ್ವಾಧಿಕಾರದ ಧೋರಣೆಯಿಂದ ವಕ್ಫ್ ಮಸೂದೆ ತಿದ್ದುಪಡಿ 2024 ಜಾರಿಗೊಳಿಸಿ ವಕ್ಫ್ ಬೋರ್ಡ್ನ ಇತಿಹಾಸ, ಧ್ಯೇಯ, ಉದ್ದೇಶಗಳನ್ನು ನಿರ್ನಾಮಗೊಳಿಸುವ ಹುನ್ನಾರ ನಡೆಸುತ್ತಿದ್ದಾರೆ. ಇವರ ತೀರ್ಮಾನವನ್ನು ಭಾರತೀಯ ಮುಸ್ಲಿಮರು ದೇಶಾದ್ಯಂತ ಹೋರಾಟ, ಪ್ರತಿಭಟನೆಗಳನ್ನು ಮಾಡುತ್ತಿದ್ದಾರೆ. ಅದರಂತೆ ಅವರ ಹೋರಾಟದ ಬೆಂಬಲಕ್ಕೆ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಬೆಂಬಲಿಸುತ್ತದೆ. ಯಾವುದೇ ಕಾರಣಕ್ಕೂ ಮಸೂದೆ ಜಾರಿಗೊಳಿಸಬಾರದು, ತನ್ನ ನಿರ್ಧಾರದಿಂದ ಕೇಂದ್ರ ಹಿಂದೆ ಸರಿಯಬೇಕು ಎಂದು ಒತ್ತಾಯಿಸಿದರು. ನನ್ನ ಹೆಸರು ಅಫ್ಸರ್ ಕೊಡ್ಲಿಪೇಟೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನನ್ನೊಟ್ಟಿಗೆ JDS ನಾಯಕರಿದ್ದಾರೆ, ಕಾಂಗ್ರೆಸ್ ನಾಯಕರಿದ್ದಾರೆ, ಬೇರೆ ಬೇರೆ ಉಲಮಾ ಮಹಾಶಯರಿದ್ದಾರೆ. ನಮ್ಮ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳ ನಾಯಕರು ನಾವಿಲ್ಲಿ ಒಟ್ಟಿಗೆ ಸೇರಿದ್ದೇವೆ. ಇದು ಯಾವುದು ಪಕ್ಷದ ಬ್ಯಾನರ್ನಲ್ಲಿರುವಂಥ ಹೋರಾಟ ಅಲ್ಲ. ಹಾಸನ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಬ್ಯಾನರ್ನಲ್ಲಿ ನಾವೆಲ್ಲರೂ ಒಗ್ಗೂಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಏನು ನರೇಂದ್ರ ಮೋದಿ ಸರ್ಕಾರ ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024 ಎಂಬ ಹೆಸರಿನಲ್ಲಿ ಮುಸ್ಲಿಮರ 8 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಕ್ಫ್ ಆಸ್ತಿಯನ್ನು ಕಬಳಿಸುವಂಥ ಷಡ್ಯಂತ್ರ ಏನು ಮಾಡ್ತಾ ಇದೆ, ಇದನ್ನು ವಿರೋಧಿಸಿ ಇವತ್ತು ಹಾಸನದ ಹೇಮಾವತಿ ಸರ್ಕಲ್ನಿಂದ DC ಆಫೀಸ್ ಮುಂಭಾಗದವರೆಗೆ ಶಾಂತಿಯುತ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇದು ನಮ್ಮ ಹಕ್ಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಯಾರಾದರೂ ಧಕ್ಕೆ ತಂದರೆ ನಾವು ಯಾರೂ ಕೂಡ ಅದನ್ನು ಸಹಿಸೋದಿಲ್ಲ. ಈ ದೇಶ ಸಂವಿಧಾನದ ಮೇಲೆ ನಡಿಬೇಕೇ ಹೊರತು ಮೋದಿ ಮತ್ತು ನರೇಂದ್ರ ಮೋದಿಯವರ ಕೇಶವ ಕೃಪದಲ್ಲಿ ತಯಾರಾದಂತಹ ಕುಕ್ಕುಡು ಪಾಲಿಸಿಗಳ ಮೇಲೆ ನಡೆದರೆ ನಾವು ಇದನ್ನು ಯಾವತ್ತೂ ಒಪ್ಪೋದಿಲ್ಲ. ಇದು ನಮ್ಮ ಪ್ರಜಾಸತ್ತಾತ್ಮಕವಾದಂತಹ ಡೆಮಾಕ್ರೆಟಿಕಲ್ ಹೋರಾಟ. ಇದಕ್ಕೆ ಒಕ್ಕೂಟ ಸರ್ಕಾರ ಕಿವಿಗೊಳ್ಳಲೇಬೇಕು. ಒಂದು ವೇಳೆ ಇದೆಲ್ಲದರ ನಡುವೆಯೂ ಕೂಡ ಈ ಜನರ ಕೂಗನ್ನು ನೀವು ಕೇಳ್ದಲೆ ಈ ಬಿಲ್ಲನ್ನು ಪಾಸ್ ಮಾಡಿದರೆ ಕಾನೂನಾತ್ಮಕವಾಗಿಯೂ ಸುಪ್ರೀಂ ನಗರದ MG ರಸ್ತೆಯಲ್ಲಿರುವ ಮಲೆನಾಡು ಹಿಪೋ ಕ್ಯಾಂಪಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿಂದು ಮಕ್ಕಳಿಗಾಗಿ ಲರ್ನಿಂಗ್ ಶೋಕೇಸ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಜಗದೀಶ್ ಚೌಡುವಳಿ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮ ಕುರಿತು ಮಲೆನಾಡು ಹಿಪೋ ಕ್ಯಾಂಪಸ್ ಉಪಾಧ್ಯಕ್ಷರಾದ ರಾಜಶೇಖರ್ ಮಾತನಾಡಿದರು. ಇನ್ನು ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಹಾಗೂ ವಿಜ್ಞಾನ ಎಕ್ಸ್ಪೋ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ವರ್ಷದ ಫುಲ್ ಹುಡುಗರು ಚಿತ್ರಕಲಾ ಒಂದು ಪ್ರದರ್ಶನ ಇಟ್ಕೊಂಡಿದ್ದಾರೆ. ಅದನ್ನು ಈ ಫುಲ್ ವರ್ಷದಿಂದ ಮಾಡ್ಕೊಂಡಿದ್ದಾರೆ. ಇವತ್ತು ಈ ಚಿತ್ರಕಲಾ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಈ ಈವೆಂಟ್ಸ್ಗಳನ್ನು ಪೋಷಕರು ಮಕ್ಕಳುಗಳಿಗೆ ಆದಷ್ಟು ಪ್ರೋತ್ಸಾಹ ಕೊಡಬೇಕು. ಹಾಗೂ ಈ ಸೈನ್ಸ್ ಬಗ್ಗೆ, ಸೈನ್ಸ್ ಏನಂದರೆ ಈ ಓದೋದ್ರ ಬಗ್ಗೆ ಜೊತೆಗೆ ಈವೆಂಟ್ಸ್ಗಳು ಮತ್ತು ಇದೆಲ್ಲ ಇದ್ದಾಗ ಹುಡುಗರಿಗೆ ಪ್ರೋತ್ಸಾಹ ಇರುತ್ತದೆ. ಈ ದಿನ ಮಳೆ ಒನ್ ಡೇ ಅಲ್ವಾ? ಈ ದಿನ ಫುಲ್ ಡೇನ ಇಲ್ಲಿದ್ದು ಪೋಷಕರು ಮತ್ತು
ವಿದ್ಯಾರ್ಥಿಗಳು ಇದನ್ನು ನಡೆಸ್ಕೊಡ್ಬೇಕು ಅಂತ ಒಂದೆರಡು ಮಾತಲ್ಲಿ. ಈ ವೇಳೆ ನಿರ್ದೇಶಕರಾದ ಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು. ಒಂದೆಡೆ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು, ಮತ್ತೊಂದೆಡೆ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಅರಣ್ಯ ಇಲಾಖೆ ಹೊರಗುತ್ತಿಗೆ ನೌಕರರ ಮುಷ್ಕರದ ಎಚ್ಚರಿಕೆ ನೀಡಿದ್ದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಸನ ಜಿಲ್ಲೆಯ ಬೇಲೂರು, ಸಕಲೇಶಪುರ, ಆಲೂರು ಹಾಗೂ ಯಶಳೂರು ಭಾಗದ ಆನೆ ಕಾರ್ಯಪಡೆ, ಕ್ಷಿಪ್ರ ಸ್ಪಂದನ ತಂಡ ಮತ್ತು ಹಿಮ್ಮೆಟ್ಟಿಸುವ ಶಿಬಿರ ತಂಡದ ಸುಮಾರು 140 ನೌಕರರು ಒಮ್ಮತದಿಂದ ಇಲಾಖೆಯು ತಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೆ ಶನಿವಾರದಿಂದಲೇ ಕಾರ್ಯನಿರ್ವಹಿಸುವುದಿಲ್ಲ ಎಂಬ ಆತಂಕಕಾರಿ ವಿಷಯವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶ ರವಾನಿಸಿದ್ದಾರೆ. ಈಗಾಗಲೇ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿಯಿಂದ ಪ್ರಾಣಹಾನಿ ಹಾಗೂ ಬೆಳೆಹಾನಿ ಮಿತಿ ಮೀರಿದ್ದು, ಅವುಗಳಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುತ್ತಿರುವ ಅವರಿಗೂ ಇದೀಗ ಸಂಕಷ್ಟ ಎದುರಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಸಾಮಾಜಿಕ ಜಾಲತಾಣವಾದ ವಾಟ್ಸ್ಆಪ್ಗಳಲ್ಲಿ ಮಾರ್ಚ್ 1 ಶನಿವಾರದಂದು ಇಟಿಎಫ್, ಆರ್ಆರ್ಟಿ, ಎಡಿಸಿ ಸಿಬ್ಬಂದಿಗಳಾದ ನಾವುಗಳು ಅರಣ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡುತ್ತಿದ್ದು, ನಮಗೆ ಸಿಗಬೇಕಾದ ಸೌಲಭ್ಯ ಸರಿಯಾಗಿ ಸಿಗದ ಕಾರಣದಿಂದ ಯಾವುದೇ ಟ್ರ್ಯಾಕಿಂಗ್ ಹಾಗೂ ಜಿಪಿಎಸ್ ಫೋಟೋಸ್ ಅನೌನ್ಸ್ಮೆಂಟ್ ಮಾಡುವುದಿಲ್ಲ ಎಂದು ಅನಿರ್ದಿಷ್ಟಾವಧಿ ಬಂದ್ಗೆ ಕರೆ ಕೊಟ್ಟಿದ್ದೇವೆ ಎಂಬ ಸಂದೇಶಗಳು ಎಲ್ಲಾ ಕಡೆ ಹರಿದಾಡುತ್ತಿವೆ. ಏನೇ ಆಗಲಿ ಕಾಡಾನೆಗಳನ್ನ ಕಂಡೊಡನೆ ಮನೆಯೊಳಗೆ ಇರುವ ಪರಿಸ್ಥಿತಿ ಜನಸಾಮಾನ್ಯರದ್ದು. ಆದರೆ ಇನ್ನೊಂದೆಡೆ ಹಗಲು ರಾತ್ರಿ ಎನ್ನದೇ ಜೀವ ಭಯದಲ್ಲಿ ಕಾಡಾನೆಗಳ ಚಲನವಲನಗಳ ಬಗ್ಗೆ ಮಾಹಿತಿ ನೀಡುತ್ತಾ ಅವುಗಳನ್ನು ಹಿಮ್ಮೆಟ್ಟಿಸುವ ಕಾರ್ಯದಲ್ಲಿ ತೊಡಗಿರುವ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸುವ ಮೂಲಕ ಯಥಾಸ್ಥಿತಿ ಕಾಪಾಡುವಂತೆ ಮುಂದಾಗಬೇಕು. ಇಲ್ಲದಿದ್ದರೆ ಕೃಷಿಕರಾದ ನಾವು ಕಾಡಾನೆಗಳಿಂದ ನಮ್ಮ ಹಿತ ಕಾಪಾಡುವ ಅವರ ಕ್ಷೇಮಾಭಿವೃದ್ಧಿಗಾಗಿ ಸಾರ್ವಜನಿಕರ ಜೊತೆಗೂಡಿ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದು ಅರಹಳ್ಳಿ ಪಟ್ಟಣದ ಕಡೆಗರ್ಜೆ ವಿಜಯರಾಜ್ ತಿಳಿಸಿದ್ದಾರೆ. ದಿನಾಂಕ 1/3/2025 ಶನಿವಾರದಂದು ಇಟಿಎಫ್, ಆರ್ಆರ್ಟಿ, ಎಡಿಸಿ ಸಿಬ್ಬಂದಿಗಳಾದ ನಾವುಗಳು ಅರಣ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡುತ್ತಿದ್ದು, ನಮಗೆ ಸಿಗಬೇಕಾದ ಸರಿಯಾದ ಸೌಲಭ್ಯ ಸಿಗದ ಕಾರಣದಿಂದ ಯಾವುದೇ ಟ್ರ್ಯಾಕಿಂಗ್ ಹಾಗೂ ಜಿಪಿಎಸ್ ಫೋಟೋಸ್ ಅನೌನ್ಸ್ಮೆಂಟ್ ಮಾಡುವುದಿಲ್ಲವೆಂದು ಹೊರಗುತ್ತಿಗೆ ನೌಕರರ ಪರವಾಗಿ ಅನಿರ್ದಿಷ್ಟ ಅವಧಿ ಬಂದ್ಗೆ ಇಂದು ರಾತ್ರಿ 12 ಗಂಟೆಯಿಂದ ಬಂದ್ಗೆ ಕರೆ ಕೊಟ್ಟಿರುತ್ತೇವೆ. ಎಲ್ಲ ಆರ್ಆರ್ಟಿ, ಎಡಿಸಿ ಹಾಗೂ ಇಟಿಎಫ್ ಸಿಬ್ಬಂದಿಗಳು ಈ ಬಂದ್ಗೆ ಸಹಕರಿಸಬೇಕಾಗಿ ಕೋರಲಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ವಿವರಗಳನ್ನು ಕೊಟ್ಟಿರುತ್ತಾರೆ. ಈ ರೀತಿ ವಿವರಗಳನ್ನು ಕೊಟ್ಟಿರುವುದನ್ನು ಗಮನಿಸಿದ ನಾವುಗಳು ರೈತರು, ಕೃಷಿಕರು ತುಂಬ ಸಂಕೋಚ ಪಟ್ಟುಕೊಂಡಿದ್ದೇವೆ. ಯಾಕೆ ಅಂತಂದರೆ, ಇಂತಹ ಸಿಬ್ಬಂದಿಗಳು ಏನಾದರೂ ಮುಷ್ಕರ ಹೂಡಿದಂಥ ಸಂದರ್ಭದಲ್ಲಿ ರೈತರಿಗೆ, ಕಾರ್ಮಿಕರಿಗೆ ತುಂಬ ತೊಂದರೆ ಆಗ್ತಕ್ಕಂತಹ ಒಂದು ಸನ್ನಿವೇಶ ಇದೆ. ಈ ರೀತಿ ಅವರಿಗೆ ಕೊಡಬೇಕಾದಂತಹ ಸವಲತ್ತುಗಳನ್ನು ಸರ್ಕಾರದಿಂದ ಚನ್ನರಾಯಪಟ್ಟಣದ ಪುರಸಭೆ ಕಚೇರಿಯಲ್ಲಿಂದು ನಡೆದ 25 ಮತ್ತು 26ನೇ ಸಾಲಿನ ಆಯವ್ಯಯ ಮಂಡನೆಯ ವಿಷಯವನ್ನ ಮಂಡಿಸುವ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮತ್ತು ಕಾಂಗ್ರೆಸ್ ಪುರಸಭಾ ಸದಸ್ಯ ಪ್ರಕಾಶ್ ಅವರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಸಭೆಯಲ್ಲಿ ಪುರಸಭಾ ಸದಸ್ಯ ಪ್ರಕಾಶ್ ಮಾತನಾಡಿ, ಪುರಸಭೆಯ ಆದಾಯದ ಮೂಲಗಳನ್ನು ಬಿಟ್ಟು ಬೇರೆ ಚರ್ಚೆಗಳನ್ನು ಮಾಡುವುದು ಸೂಕ್ತವಲ್ಲ. ಈಗಾಗಲೇ ಪುರಸಭೆಯ ಆದಾಯಗಳಿಗೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳಿದ್ದು, ಈ ವಿಚಾರಗಳನ್ನು ಮೊದಲು ಚರ್ಚಿಸಿ ಆದಾಯ ಮೂಲಗಳಾದ ಅಂಗಡಿ ಮಳಿಗೆಗಳು ಮತ್ತು ತರಕಾರಿ ಮಾರುಕಟ್ಟೆ ಆವರಣದಲ್ಲಿರುವಂತಹ ಕೆಲವು ವಾಣಿಜ್ಯ ಸಂಕೀರ್ಣಗಳು ಹಾಗೂ ಮಾಧ್ಯಮಿಕ ಶಾಲಾ ಆವರಣದ ಮುಂಭಾಗದಲ್ಲಿರುವ ವಾಣಿಜ್ಯ ಸಂಕೀರ್ಣಗಳು, ಇವುಗಳ ಆದಾಯ ಮೂಲಗಳನ್ನು ಮೊದಲು ಕ್ರೋಢೀಕರಿಸಿ ಅದೇ ರೀತಿ ಇನ್ನಿತರ ಆದಾಯ ಮೂಲಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸುವುದು ಸೂಕ್ತವಾಗಿದೆ ಎಂದರು. ಇದಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣ ಸಭೆಯಲ್ಲಿ ಮಾತನಾಡಿ, ಸಭೆಯಲ್ಲಿ ಚರ್ಚೆಯ ಮೂಲವಾಗಬಾರದು. ಕೆಲವು ಆದಾಯ ಮೂಲಗಳು ಪುರಸಭೆಗೆ ಬರುತ್ತಿದೆ ಮತ್ತು ಇನ್ನೂ ಆದಾಯ ಮೂಲಗಳ ಬಗ್ಗೆ ಮಾಹಿತಿ ನೀಡಿ ಇವುಗಳನ್ನು ಸಭೆಯಲ್ಲಿ ಚರ್ಚಿಸಿ ಎಲ್ಲರ ನಿರ್ಣಯಗಳನ್ನು ಕೈಗೊಂಡು ಪುರಸಭೆಯ ಆದಾಯವನ್ನು ಹೆಚ್ಚಿಸಲು ಎಲ್ಲರೂ ಮುಂದಾಗೋಣ. ಈಗಾಗಲೇ ಪುರಸಭೆ ವ್ಯಾಪ್ತಿಯಲ್ಲಿರುವ ಅಂಗಡಿ ಮಳಿಗೆಗಳಿಂದ ಸುಮಾರು ಪ್ರತಿ ವರ್ಷಕ್ಕೆ ಕೋಟಿ ರೂಪಾಯಿ ಹಣ ಬಾಡಿಗೆ ರೂಪದಲ್ಲಿ ಬರುತ್ತಿದೆ. ಜೊತೆಲಿ ಕಟ್ಟಡ ತೆರಿಗೆ, ಇನ್ನಿತರ ತೆರಿಗೆಗಳಿಂದ ಸುಮಾರು 18 ಕೋಟಿ ರೂಪಾಯಿ ಹಣವೂ ಕೂಡ ಪುರಸಭೆಗೆ ಇನ್ನಿತರ ಮೂಲಗಳಿಂದ ಬರುತ್ತಿದೆ. ಇದನ್ನ ಹೊರತು ಬೇರೆ ಮೂಲಗಳು ಏನಾದರೂ ಇದ್ದರೆ ಪುರಸಭೆಯ ಎಲ್ಲಾ ಸದಸ್ಯರುಗಳು ಚರ್ಚಿಸಲು ಮುಂದಾಗಿ ಎಂದರು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಮೋಹನ್ ಕುಮಾರ್, ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ಪುರಸಭೆಯ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಅಧ್ಯಕ್ಷ 4 ಜನ ಇದ್ದು ಕೆಲಸ ಏನ್ ಮಾಡ್ಬೇಕು ಮಾಡಿದ್ವಿ ನಾವು. ಕಾರಣ ಇದೆ, ನೀವೇ ಅದನ್ನ ಬಿಲ್ಡಿಂಗ್ ಹೊಡೆದಾಕ ಟೆಂಡರ್ ತಗೊಂಡು ಮಂಡ್ಯಕ್ಕೆ ಹೋಗಿ ಅಪ್ರೂವಲ್ ಮಾಡಿಸ್ಕೊಂಡು ನಾನು ಅಧ್ಯಕ್ಷರು ಮಾಡಿದಾಗ ನಾವೇ ಮಾಡ್ಕೊಟ್ಟಿದ್ವಲ್ಲ. ಹೊಡೆದಾಗ್ತಾ ಹೇಳಕ್ ಬರ್ತಾ ಇದ್ರೆ ಈಗ ಅದೇ ಅಧ್ಯಕ್ಷ ಆಗಿದೆ ಹೊಡೆದಾಕ ಟೆಂಡರ್ ಬೇರೆಯವರ ಹೆಸರು ಮಾಡ್ಕೊಂಡಿದ್ರು, ಅಪ್ರೂವಲ್ ಮಾಡಿಸ್ಕೊಂಡ್ ಬಂದು ಕೊಟ್ಟಿದ್ರು ಹೊಡೆದಾಕಿಲ್ಲ. ಇವರು ಈಗ ಮಾತಾಡ್ತಾರೆ ಆದಾಯದ ಬಗ್ಗೆ. ಸುಮ್ಮನೆ ಸಲಹೆ ನಾವು ಅಕ್ಸೆಪ್ಟ್ ಮಾಡ್ಕೊತೇವೆ. ಕೈ ಕಟ್ಕೊಂಡು ಯಾವ ಅಧ್ಯಕ್ಷರು ಕೂತಿಲ್ಲ ಅಂತ ಹೇಳ್ತಾ ಇದೀವಿ ಅಷ್ಟೇ.
ಚರ್ಚೆ ಮಾಡೋದು ಸರ್ ನಾನೇನ್ ಹೇಳಿದೆ ಮುನ್ಸಿಪಾಲಿಟಿಗೆ ಲಾಸ್ ಆಗ್ತಿರೋದು ಗಮನಕ್ಕೆ ತಂದಪ್ಪ ಯಾರೇನು ನಾನು ನೀನು ಗಮನಕ್ಕೆ ತಂದಿರೋದು ತಪ್ಪೇನಿಲ್ಲ. ಈಗ ನಾನು ಗಮನಕ್ಕೂ ಕೂಡ ತಂದು ಹೇಳಿದ್ದೀನಿ. ನವೀನು ಕೂಡ ಆಯಾ ಕಾಲಘಟ್ಟಗಳಲ್ಲಿ ಎಲ್ಲ ಅಧ್ಯಕ್ಷರುಗಳು ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ. ನೀವುಗಳು ಕೂಡ ಬೇಗ ಜೋರಾಗಿ ಈ ಸಂಪನ್ಮೂಲ ಕ್ರೋಢೀಕರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಹೇಳಿದ್ದೀನಿ. ಅದರ ಬಗ್ಗೆ ಏನು ಚಕಾರ ಏನಿಲ್ಲ. ಈಗ ಒಂದು ನಿಮಿಷ, ಪುರಸಭೆ ಇವತ್ತು ಸಂಪನ್ಮೂಲ ಕ್ರೋಢೀಕರಿಸೋ ವಿಚಾರದಲ್ಲಿ ನಾನು ಕೂಡ ಸಾಮಾನ್ಯವಾಗಿ ಪ್ರತಿ ಸಭೆಗಳಿಗೂ ಕೂಡ ಬಂದಿದ್ದೀನಿ. ಈ 6.5 ಕೋಟಿ ನಮ್ಮ ಪುರಸಭೆ ನೀವು ಕಲೆಕ್ಟ್ ಮಾಡಿರ್ತಕ್ಕಂಥ ಹಣ ಪುರಸಭೆ ಹುಟ್ಟಿದಾಗಲಿಂದಲೂ ಕೂಡ ಅಂಥ ಒಂದು ಸಾಧನೆ ಆಗಿರಲಿಲ್ಲ. ಎಷ್ಟೇ ದುಡ್ಡು ಕೋಟಿ ದುಡ್ಡಿದೆ ಅಂದರೆ ನಿಮ್ಮೆಲ್ಲರ ಸಹಕಾರ, ಮನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಏನೋ ಇದನ್ನಲ್ಲ, ಎಲ್ಲ ಆಯಾ ಕಾಲಘಟ್ಟಗಳಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಇರ್ಬೋದು, ನಮ್ಮ ಅಧಿಕಾರಿ ವರ್ಗ ಇರ್ಬೋದು, ಪುರಸಭಾ ಸದಸ್ಯರ ಸಹಕಾರಗಳಿಂದ ಈಗ ಶಶಿ ಅಧ್ಯಕ್ಷ ಕೆಲಸ ಮಾಡೋರೆ, ನವೀನ್ ಅಧ್ಯಕ್ಷ ಮಾಡಿದ್ದಾರೆ, ರೇಖಾ ಮಾಡೋರೆ, ನಮ್ಮ ಮುಂಜಾನೆ ವಹಿಸು, ನಮ್ಮ ಪರಿಷತ್ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ. ಕಾಲಘಟ್ಟಗಳಲ್ಲಿ ಕೆಲಸಗಳ ಜವಾಬ್ದಾರಿ ಮಾಡಿದ್ದಾರೆ. ನಿಮ್ಮ ಒಂದು ಉದ್ದೇಶ ಏನು, ಅದು ಬೇಗ ಪ್ರಾರಂಭ ಆಗಿಲ್ವಲ್ಲ ಅದು ಲೆಕ್ಕ. ಇದು ಹೆಚ್ಚಿನ ಶಿಲ್ಪಕಲೆಗಳ ನಾಡು ಬೇಲೂರು ತಾಲೂಕಿನ ಭದ್ರಕಾಳಿ ಬನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕೆಂಡೋತ್ಸವ, ರಥೋತ್ಸವ, ಜಾತ್ರಾ ಮಹೋತ್ಸವ ಮಾರ್ಚ್ 13 ಮತ್ತು 14ರಂದು ನಡೆಯಲಿದ್ದು, ಪುಷ್ಪಗಿರಿ ಜಗದ್ಗುರುಗಳು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕಿದೆ ಎಂದು ಭದ್ರಕಾಳಿ ಬನದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಹುಲ್ಲೇನಹಳ್ಳಿ ಸಿದ್ದರಾಜು ಮತ್ತು ಕಾರ್ಯದರ್ಶಿ ಗಾಳಿಹಳ್ಳಿ ಶಿವಣ್ಣ ಹಾಗೂ ಧರ್ಮದರ್ಶಿ ಹುಲಿಗೌಡ ತಿಳಿಸಿದರು. ಬೇಲೂರು ತಾಲೂಕಿನ ಗಡಿಭಾಗದ ಶ್ರೀ ಭದ್ರಕಾಳಿ ಬನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತು ದಿವ್ಯ ರಥೋತ್ಸವದ ಅಂಗವಾಗಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಸುಮಾರು 900 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಭದ್ರಕಾಳಿ ಬನದಲ್ಲಿ ಇಂದಿಗೂ ಚೋಳರ ಶೈಲಿಯ ಶಿಲ್ಪಕಲೆಗಳು ಮತ್ತು ದೇಗುಲ ನಿರ್ಮಾಣದ ಬಗ್ಗೆ ಐತಿಹ್ಯವಿದೆ. ಸಾವಿರಾರು ಕುಟುಂಬಗಳಿಗೆ ಕುಲದೈವವಾಗಿರುವ ಭದ್ರಕಾಳಿ ಬನದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇಗುಲ ಜೀರ್ಣಾವಸ್ಥೆಯಲ್ಲಿರುವ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರವನ್ನು ಪಡೆದು ಬಲ್ಲೇನಹಳ್ಳಿ ಶಿವರುದ್ರಪ್ಪನವರ ನೇತೃತ್ವದಲ್ಲಿ ಸುಂದರ ದೇಗುಲ ನಿರ್ಮಾಣವಾಗಿದೆ. ಮಾರ್ಚ್ 13ರಂದು ಪುಷ್ಪಗಿರಿ ಜಗದ್ಗುರುಗಳನ್ನ ಮಠದಿಂದ ಬೈಕ್ ಜಾಥಾ ಮೂಲಕ ಭದ್ರಕಾಳಿ ಬನಕ್ಕೆ ರಥದಲ್ಲಿ ಕರೆದುಕೊಂಡು ಬಂದು ಧ್ವಜಾರೋಹಣ ನಡೆಸಲಾಗುತ್ತದೆ. ಅಂದು ಸ್ವಾಮಿಗೆ ವಿವಿಧ ಪೂಜೆ ಜೊತೆಗೆ ಬಳಿಕ ಪ್ರಸಾದ ವಿತರಿಸಲಾಗುತ್ತದೆ. ಸಂಜೆ ಶ್ರೀಗಳ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಮಾರ್ಚ್ 14ರಂದು ಬೆಳಗ್ಗೆ ಕೆಂಡೋತ್ಸವ ಮತ್ತು ಸ್ವಾಮಿಯ ರಥೋತ್ಸವ ವೈಭವದಿಂದ ನಡೆಯಲಿದ್ದು, ಭಕ್ತರು ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಮತ್ತು 14ನೇ ತಾರೀಕು ಮಾರ್ಚ್ 13-14 ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಸಕಲ ಸದ್ಭಕ್ತರ ಒಪ್ಪಿಗೆ ಮೇರೆಗೆ ಹೋಳಿ ಹುಣ್ಣಿಮೆ ದಿವಸ ಪ್ರತಿ ವರ್ಷ ಬರುತ್ತೆ. ಅದೇ ರೀತಿ ಈ ವರ್ಷನೂ ಹೋಳಿ ಹುಣ್ಣಿಮೆ ದಿವಸ ರಥೋತ್ಸವ, ಕೆಂಡೋತ್ಸವ ಹಾಗೂ ಕುಂಭೋತ್ಸವ ವಿವಿಧ ನೃತ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಸಕಲ ಸದ್ಭಕ್ತರು ಜಾತ್ರೆಗೆ ಸಹಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಭದ್ರಕಾಳಿ ಬನದ ಅಧ್ಯಕ್ಷರು ತಾರೀಕು 13-14 ಭದ್ರಕಾಳಿ ಬನದ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ನಮ್ಮ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದು, 13ನೇ ತಾರೀಕು ಪರಮ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಧ್ವಜಾರೋಹಣದ ಮೂಲಕ ಆರಂಭಿಸಿ ರುದ್ರಾಭಿಷೇಕ, ಹೋಮ, 14ನೇ ತಾರೀಕು ಕುಂಭೋತ್ಸವ, ರಥೋತ್ಸವ, ಕೆಂಡೋತ್ಸವ ಅದ್ಧೂರಿಯಾಗಿ ಜರುಗಲಿದ್ದು, ಸಕಲ ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಹಣಿದಡಿಕೆ, ಗಾಳಿಹಳ್ಳಿ, ಹುಲ್ಲೇನಹಳ್ಳಿ, ಕಳಸಾಪುರ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಸಹಕರಿಸಿ ಈ ಜಾತ್ರೆಯನ್ನು 28ನೇ ವರ್ಷದ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಇನ್ನು ಪರಮಪೂಜ್ಯರು 13ನೇ ತಾರೀಕು ಬಂದು ಧ್ವಜಾರೋಹಣವರ ಅಮೃತಾಸ್ತ್ರದಿಂದ ಮಾಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅವರು ಬಂದು ನೆರವೇರಿಸಿಕೊಡ್ಬೇಕಂತ ಈ ಸಂದರ್ಭ ಟ್ರಸ್ಟ್ ಪದಾಧಿಕಾರಿಗಳಾದ ಸಹ ಕಾರ್ಯದರ್ಶಿ ಹಳೆಬೀಡು ಕಾಂತರಾಜು, ಪಾಪಣ್ಣ, ಮಲ್ಲೇಗೌಡ, ಓಂಕಾರ ಮೂರ್ತಿ, ಲೋಕೇಶ್, ಸಚಿನ್, ರಾಜು ಸೇರಿದಂತೆ ಮುಂತಾದವರು ಹಾಜರಿದ್ದರು. ಸರ್ಕಾರಿ ಆಸ್ಪತ್ರೆಯ ಏಳಿಗೆಗೆ ಖಾಸಗಿ ಉದ್ಯಮದವರು, ಸಂಘ ಸಂಸ್ಥೆಗಳು ಸಹಕಾರ ನೀಡುತ್ತಿರುವುದು ಪ್ರಶಂಸನೀಯ ಎಂದು ಶಾಸಕ ಎ ಮಂಜು ಹೇಳಿದರು.
ಅರ್ಕಲಗೂಡು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಹಾಸನದ ಶಾಹಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಸಾಮಾಜಿಕ ಕಳಕಳಿ ಯೋಜನೆಯಡಿ ಕೊಡುಗೆಯಾಗಿ ನೀಡಿರುವ 20.60 ಲಕ್ಷ ರೂಪಾಯಿ ವೆಚ್ಚದ USG ಪೋರ್ಟಬಲ್ ಸ್ಕ್ಯಾನಿಂಗ್ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯಂತ್ರವನ್ನು ಕೊಡುಗೆಯಾಗಿ ನೀಡಿದ ಶಾಹಿ ಎಂಟರ್ಪ್ರೈಸಸ್ ಸಂಸ್ಥೆ ಹಾಗೂ ಇದನ್ನು ಈ ಆಸ್ಪತ್ರೆಗೆ ಕೊಡುಗೆಯಾಗಿ ನೀಡುವಂತೆ ಸಂಸ್ಥೆಯನ್ನು ಸಂಪರ್ಕಿಸಿ ಮನವಿ ಮಾಡಿದ್ದ ರೋಟರಿ ಸಂಸ್ಥೆಯ ಕಾರ್ಯ ಪ್ರಶಂಸನೀಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯ ಕಲ್ಪಿಸಿಕೊಡಲು ಸಂಸ್ಥೆ ಮುಂದಾಗುವಂತೆ ಮನವಿ ಮಾಡಿದರು. ಆಸ್ಪತ್ರೆ ಆವರಣದಲ್ಲಿ ಇಂಟರ್ಲಾಕಿಂಗ್ ವ್ಯವಸ್ಥೆ, ಕಾಂಕ್ರೀಟ್ ರಸ್ತೆ ನಿರ್ಮಾಣ ಹಾಗೂ ಆಸ್ಪತ್ರೆ ಮೊದಲನೇ ಮಹಡಿಯ ಮೇಲ್ಛಾವಣಿ ಕಾಮಗಾರಿಗೆ 7 ಲಕ್ಷ ರೂಪಾಯಿ ಹಣವನ್ನು ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ನೀಡಿರುವುದಾಗಿ ಹೇಳಿದರು. ಯಾವಾಗ ಮಾಡಬೇಕು, ನೀವು ಕೊಡ್ತೀನಿ ಅಂದಿದ್ದು ಯಾವಾಗ ನಾನೇ ಬಂದ್ಬಿಡ್ತೀನಿ, ನಮ್ಮ ಹಾಸ್ಪಿಟ್ಲಿಗೆ ಬೇಕು ಅಂತ ಹೇಳಿ ಊರಿನ ಬಗ್ಗೆ ಅತಿಯಾಗಿ ಗೌರವ ಇಟ್ಕೊಂಡು ನಮ್ಮ ಆಸ್ಪತ್ರೆಗೆ ಒಂದು ಪೋರ್ಟಬಲ್ ಸ್ಕ್ಯಾನಿಂಗ್ ಮಿಷನ್ ಕೊಟ್ಟಿರ್ತಕ್ಕಂಥ ಎಲ್ಲ ಸಾಯಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಬಂದಿರತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ನಮ್ಮ ಆಸ್ಪತ್ರೆಯ ಡಾಕ್ಟರ್ಸ್ಗಳಿಗೆ, CDCಯ ಅಧ್ಯಕ್ಷ ಸದಸ್ಯಗಳಿಗೆ, ಸಾರ್ವಜನಿಕರಿಗೆ ಇದೊಂದು ಪುಣ್ಯದ ಕೆಲಸ. ಇವತ್ತು CSR ಫಂಡು ಕೇಂದ್ರ ಸರ್ಕಾರ ಇವತ್ತು ಅತಿ ಹೆಚ್ಚು ಫ್ಯಾಕ್ಟ್ರಿಲಿ ಲಾಭ ಗಳಿಸಿದಂಥ ಟ್ಯಾಕ್ಸ್ ಕಟ್ಟತಕ್ಕಂಥ ರೂಪದಲ್ಲಿ ಸರ್ಕಾರಿ ಕಟ್ಟಬಹುದು. ನೀವೇ ಸಾರ್ವಜನಿಕವಾಗಿ ಏನಾದರೂ ವಿದ್ಯೆ ಮತ್ತು ಎಜುಕೇಷನ್ನು ಅಥವಾ ಸಾಮಾಜಿಕವಾಗಿ ಅನುಕೂಲ ಆಗತಕ್ಕಂಥದ್ದಕ್ಕೆ CSR ಫಂಡ್ ಕೊಡೋದಕ್ಕೆ ಅವಕಾಶ ಇದೆ. ಅದು ಅವ್ರ ಚಾಯ್ಸ್, ಅವ್ರು ಕೊಡ್ತಕ್ಕಂಥದ್ದು ಈಗ ಕಂಪ್ನಿಗೆ ಬಿಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಶಾಹಿ ಸಂಸ್ಥೆಯ AGM ವಿದ್ಯಾರಾಜೆ ಅರಸ್ ಮಾತನಾಡಿ, ನಮ್ಮ ಸಂಸ್ಥೆ ಸಾಮಾಜಿಕ ಕಳಕಳಿ ಯೋಜನೆಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದೆ. ತಾಲೂಕಿನ ಸಂತೆಮರೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ವರ್ಷ ವಿಜ್ಞಾನ ಪ್ರಯೋಗಾಲಯ ಮತ್ತು ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಕಲ್ಪಿಸಲು 13 ಲಕ್ಷ ರೂಪಾಯಿ ಧನ ಸಹಾಯ ನೀಡಿರುವುದಾಗಿ ಹೇಳಿದರು. ನಾವು ಹಾಸನದಲ್ಲಿ ಕಳೆದ 10 ವರ್ಷಗಳಿಂದ ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಲ್ಲಿ ಸುಮಾರು 1.5 ಲಕ್ಷಕ್ಕೂ ಅಧಿಕ ಜನ ಓವರಾಲ್ ಕರ್ನಾಟಕದಲ್ಲಿ ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ದಾರೆ. ಹಾಸನ ಜಿಲ್ಲೆಗೆ ಅರೌಂಡ್ ಒಂದು 5,000 ವರ್ಕರ್ಸ್ ಕೆಲಸ ಮಾಡ್ತಿದ್ದ. ಎಸ್ಪೆಷಲಿ ಅರ್ಕಲಗೂಡು ತಾಲೂಕಿಂದ ಒಂದು 800 ಜನ ನಮ್ಮ ಸಂಸ್ಥೆಗೆ ಕೆಲಸ. ಮುಖ್ಯವಾಗಿ ನಮ್ಮ ಸಂಸ್ಥೆಯ ಏನು ಸಾಮಾಜಿಕ ಕಳಕಳಿ ಇದೆ, CSR ಪ್ರೋಗ್ರಾಮ್ನಲ್ಲಿ ವಿದ್ಯೆ, ಆರೋಗ್ಯ ಇಂಥ ಕ್ಷೇತ್ರಕ್ಕೆ ನಾವು ಸಹಾಯವನ್ನು ಮಾಡ್ತಾ ಇದ್ದೀವಿ. ಕಳೆದ ವರ್ಷದಲ್ಲಿ ನಮ್ಮ ಸಂತೆಮರೂರು ಶಾಲೆಗೆ ಸುಮಾರು ಒಂದು 13 ಲಕ್ಷ ರೂಪಾಯಿಗಳನ್ನ ಸೈನ್ಸ್ ಲ್ಯಾಬ್ ಮತ್ತು ಸ್ಮಾರ್ಟ್ ಕ್ಲಾಸ್ ಅನ್ನು ಮಾಡಿದ್ದು. ಈ ಪ್ರಸಕ್ತ ವರ್ಷದಲ್ಲಿ ಕಳೆದ 3 ವರ್ಷದಿಂದಲೇ ಶಶಿಧರ್ ಸರ್ ನನಗೆ ಒಂದು ರೆಟಿನಾ ರಿಲೇಟೆಡ್ ಮಾಡಿಕೊಡು ಅಂತ ಕೇಳಿದ್ರು. ಕಾರಣ ಈ ವೇಳೆ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ದೀಪಕ್, ಶಾಹಿ ಸಂಸ್ಥೆಯ ಮುಖ್ಯಸ್ಥರಾದ ಧನಂಜಯ್, ಭಾಸ್ಕರ್, ಬಸವರಾಜ್, ಸಂದೀಪ್, ರೋಟರಿ ವಲಯ ಸೇನಾನಿ BC ಶಶಿಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿದ್ಯುತ್ ಸಮಸ್ಯೆ ಇಡೀ ರಾಜ್ಯದಲ್ಲಿ ಉದ್ಭವಿಸಿದ್ದು, ಇದಕ್ಕೆ ಪೂರಕವಾಗಿ ಗುಬ್ಬಿ ತಾಲೂಕಿನ ಎರಬಳ್ಳಿ, ಬೊಗಸಂದ್ರ, ತಾಳೆಕೊಪ್ಪೆ, MMA ಕಾವಲ್ ಹಾಗೂ ಜಿಹೊಸಹಳ್ಳಿ, ತೊರೆಹಳ್ಳಿ ಕ್ರಾಸ್ ಹಾಗೂ ಗಂಗಾ ಕ್ಷೇತ್ರದಲ್ಲಿ ಟೆಂಡರ್ ಕರೆದು ರೈತರಿಗೆ ಸಮರ್ಪಕ ವಿದ್ಯುತ್ ನೀಡುವುದಾಗಿ ಶಾಸಕ ASR ಶ್ರೀನಿವಾಸ್ ಭರವಸೆ ನೀಡಿದರು. ಗುಬ್ಬಿ ತಾಲೂಕಿನ ಚಿಕ್ಕಹೆಡಿಗೆಹಳ್ಳಿ ಗ್ರಾಮದಲ್ಲಿ ಚೆಕ್ ಡ್ಯಾಂ ಮತ್ತು ಬ್ರಿಡ್ಜ್ ಕಾಮಗಾರಿಗೆ ಗುದ್ದಲಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಬೇಸಿಗೆ ಹತ್ತಿರ ಬರುತ್ತಿರುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಈಗಾಗಲೇ ಅಧಿಕಾರಿಗಳ ಜೊತೆ ಟಾಸ್ಕ್ ಫೋರ್ಸ್ ಸಭೆ ನಡೆಸಿದ್ದು, ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಆಗುವ ಗ್ರಾಮಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಪಟ್ಟಿ ಮಾಡಲಾಗಿದೆ ಹಾಗೂ ಅಗತ್ಯ ಇರುವ ಕೊಳವೆ ಬಾವಿಗಳಿಗೆ ಪಟ್ಟಿ ಮಾಡಿ ಮಂಜೂರು ಮಾಡಲು ಸರ್ಕಾರಕ್ಕೆ ಪಟ್ಟಿ ಸಲ್ಲಿಸಲಾಗಿದೆ ಎಂದರು. ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ ಡ್ರೈವರ್ ಮತ್ತು ನಿರ್ವಾಹಕರುಗಳಿಗೆ ಕಪ್ಪು ಮಸಿ ಬಳಿದು ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ರು. ಈ ಸಂಬಂಧ ಸಮಸ್ಯೆ ಆಗದಂತೆ ಮಹಾರಾಷ್ಟ್ರದ ಸಚಿವರೊಂದಿಗೆ ಮಾತನಾಡಲಾಗಿದೆ. ಈಗ ಯಾವುದೇ ಸಮಸ್ಯೆ ಬಾರದಂತೆ ಯಥಾಸ್ಥಿತಿಯಲ್ಲಿ ಬಸ್ಗಳು ಸಂಚರಿಸುತ್ತಿವೆ. ಕಾರ್ಯಕ್ರಮಗಳಿಗೆ ಯಾರೇ ಕರೆದರೂ ಹೋಗಬೇಕಾಗುತ್ತದೆ. ಪಕ್ಷಭೇದ ಮಾಡಬಾರದು. DK ಶಿವಕುಮಾರ್ ಅವರು ಮೊದಲಿನಿಂದಲೂ ಸಿದ್ಧಾಂತ ಇಟ್ಟುಕೊಂಡು ಬದ್ಧತೆಯಿಂದ ರಾಜಕಾರಣ ಮಾಡುತ್ತಾ ಬಂದಿದ್ದಾರೆ. ವಿರೋಧ ಪಕ್ಷದವರು ಸುಮ್ಮನೆ ಗೋಬೆ ಕೂರಿಸುವ ಕೆಲಸ ಮಾಡುತ್ತಾರೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದಾರೆ ಎಂದರು. ಇರೋದ್ರಿಂದ ನಾವು ಪೂರ್ವಭಾವಿಯಾಗಿ ಯಾವ್ಯಾವ ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗುತ್ತೆ ಅದನ್ನೇ ಈಗಲೇ ನಾವು ಪ್ರಿಕಾಷನರಿ ಮೆಜರ್ ಮಾಡಿ ಎಲ್ಲೆಲ್ಲಿ ಆಗ್ಬೋದು ಅಂತ ಒಂದು ಊಹೆ ಮೇಲೆ ಆ ಗ್ರಾಮಗಳನ್ನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಅಲ್ಲೆಲ್ಲ ಬೋರ್ಗೆ ಪ್ರಾವಿಷನ್ ಮಾಡ್ಕೊಂಡು ಮತ್ತು ಏನೇನು ನಾವು ಕುಡಿಯೋ ನೀರಿಗೆ ಕ್ರಮಗಳು ತಗೊಬೇಕು ಈ ಬೇಸಿಗೆನಲ್ಲಿ ಅದ್ರ ಬಗ್ಗೆ ಪೂರ್ವಭಾವಿಯಾಗಿ ಸರ್ವೆ ಮಾಡ್ಕೊಂಡಿದ್ದೀವಿ. ಅವೆಲ್ಲವನ್ನೂ ಕೂಡ ಅಪ್ರೂವಲ್ಗೆ ಸರ್ಕಾರ ಕಳಿಸ್ತಾ ಇದ್ದೀವಿ. ತುಮೂಲ್ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಆರಂಭವಾಗಿದೆ. ಅದೆಲ್ಲ ಸತ್ತೋಗಿದ್ದು ತಿರ್ಗಾ ಅದನ್ನ ಯಾಕೆ ಪದೇ ಹೇಳ್ತೀರ? ಗಂಭೀರ ಅದು ಯಾರು ನಿಮ್ಮಂಥವ್ರು ಹಾಕ್ಯಂತಾರೆ, ಅದಕ್ಕೆ ನಾನು ಏನು ಮಾಡಲಿ?
ಎಫ್ಸಿ ಅಂದರೆ ತಮ್ಮ ಅಭಿಮಾನಿಗಳ ಬಗ್ಗೆ ಯಾರು ಹಾಕ್ಯಂತಾರೆ. ಈಗ ನೀನೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಹಾಕ್ಬೋದು. ಅದ್ರಾಗ ನೀವು ಏನು ಬೇಕಾದರೂ ಮಾಡ್ಬೋದು. ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಹೆಸರಿನ ಮೇಲೆ ನಾನೇ ಹಾಕ್ಬೋದು, ನನ್ನ ಹೆಸರಿನ ಮೇಲೆ ನೀನು ಹಾಕ್ಬೋದು, ಏನೇನೋ ಹಾಕ್ಕೊಂತಾರೆ. ಅವೆಲ್ಲ ಮುಗಿದೋಗಿರೋ. ಶಾಸಕರು ಯಾವತ್ತೂ ಬೆಂಬಲಿಗರನ್ನ ಬಿಟ್ಕೊಟ್ಟಿಲ್ಲ. ಅವರಿವತ್ತು ಫೇಸ್ಬುಕ್ಕಲ್ಲಿ ಹಂಚ್ಕೋತಾರೆ. ಎಲ್ಲ ಒಂದು ಕಡೆ ಸ್ಥಳೀಯವಾಗಿ ಸ್ವಪಕ್ಷೀಯ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸುಮಿತ್ರಾ, ಗ್ರಾಮ ಪಂಚಾಯತಿ ಸದಸ್ಯರಾದ ಗುರುರಾಜು, ಸಿದ್ದರಾಮಣ್ಣ, ಭೂತಮ್ಮ, ಸುಜಾತ, ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಹೊನ್ನಾವರ ತಾಲೂಕಿನ ಗುಣವಂತೆ ಕೆಳಗಿನೂರಿನಲ್ಲಿರುವ ಒಕ್ಕಲಿಗ ಸಮುದಾಯ ಭವನದ ಬಳಿ ಆದಿಚುಂಚನಗಿರಿ ಸಂಸ್ಥಾನ ಮಠದ ನೂತನ ಶಾಖಾ ಮಠ ಉದ್ಘಾಟನೆ ಮತ್ತು 4ನೇ ವರ್ಷದ ಒಕ್ಕಲು ಉತ್ಸವ ಶುಕ್ರವಾರ ವಿಜೃಂಭಣೆಯಿಂದ ಜರುಗಿತು. ಆದಿಚುಂಚನಗಿರಿ ಮಠಾಧೀಶ ಶ್ರೀ ನಿರ್ಮಲಾನಂದನಾಥ ಸ್ವಾಮಿಗಳನ್ನ ಪೂರ್ಣಕುಂಭ ಸ್ವಾಗತದ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ನಂತರ ಶ್ರೀಗಳು ನೂತನ ಶಾಖಾ ಮಠದ ಕಟ್ಟಡ ಉದ್ಘಾಟನೆ, ಕಾಲಭೈರವೇಶ್ವರ ದೇವರ ಪೂಜಾ ಮಂದಿರ ಉದ್ಘಾಟನೆ ನೆರವೇರಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನಂತರ ನಡೆದ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮತ್ತು ಗುದ್ದಲಿ ಪೂಜೆ ನಡೆಸಿ ಮಾತನಾಡಿ, 1 ವರ್ಷದೊಳಗೆ ಮಠ ಉದ್ಘಾಟನೆಗೊಂಡಿರುವುದು ಸಂತಸದ ವಿಚಾರ. ಮಠ ಎನ್ನುವುದು ಕಟ್ಟಡ ರೂಪದಲ್ಲಿದ್ದರೆ ಸಾಮಾಜಿಕ, ಶೈಕ್ಷಣಿಕ, ಆಧ್ಯಾತ್ಮಿಕ ಇಲ್ಲವೇ ಧಾರ್ಮಿಕ ಕಾರ್ಯಮಠದ ಮೂಲಕ ಆಗುತ್ತದೆ. ಅಂತಹ ವ್ಯವಸ್ಥೆ ಈ ಮೊದಲೇ ಇತ್ತು. ಇದೀಗ ಮಠ ಸ್ಥಾಪನೆಯಿಂದ ಇನ್ನಷ್ಟು ನವದೆತ್ತರಕ್ಕೆ ಏರುವಂತಾಗಿದೆ. ದೇಶದ ನಿಜ ಸಂಪತ್ತು ಮಾನವ ಸಂಪನ್ಮೂಲ ಬಡಿದೆಬ್ಬಿಸುವ ಕಾರ್ಯ ಆಗಬೇಕು. ಇಂತಹ ಮನಸ್ಥಿತಿ ಮನಗಂಡು ದಿವಂಗತ ಬಾಲಗಂಗಾಧರನಾಥ ಸ್ವಾಮಿಗಳು ಚೈತನ್ಯ ಪುರುಷರಾಗಿ ಬಂದು ಮಠಕ್ಕೆ ನಡೆದುಕೊಳ್ಳುವ ಎಲ್ಲ ಸಮುದಾಯದವರು ಚೈತನ್ಯಯುಕ್ತರಾಗಿ ತಮ್ಮ ಬದುಕು ಭವಿಷ್ಯ ಕಟ್ಟಿಕೊಳ್ಳುವ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡಿದರು ಎಂದರು. ಹೆಚ್ಚು ಕಡಿಮೆ ನಮ್ಮ ಅಣ್ಣ ತಮ್ಮದಿರಲ್ಲಾಗ್ಲಿ, ಕುಟುಂಬದಲ್ಲಾಗ್ಲಿ, ಸುತ್ತಮುತ್ತಲು ಯಾರೇ ಒಂದು ಪ್ರಗತಿ ಕಂಡಾಗ ಒಂದು ಒಳ್ಳೆ ಮಾತು ಹೇಳೋದಕ್ಕೂ ಕಷ್ಟ ಆಗಿರುತ್ತೆ ನಮಗೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆ ಉದಾರ ಮನೋಭಾವನೆಯಿಂದ ತಮ್ಮ ಅತಿಯಾದ ಭಕ್ತಿಯನ್ನು ತೋರಿಸಿದ್ದಾರೆ. ಹಾಗಾಗಿ ನನಗೂ ಸಹ ಬಹಳ ಸಂತೋಷವಾಗಿ ನಾನು ಅವರಿಗೆ ಹೃದಯಪೂರ್ವಕವಾಗಿ ಭಗವಂತ ಅವರಿಗೆಲ್ಲ ಒಳ್ಳೆಯದನ್ನು ಕರುಣಿಸಲಿ, ಇನ್ನೂ ಒಳ್ಳೆಯದಾಗಲಿ ಸರ್ ಅಂತ ನಿಮಗೆ ಈ ಸಂದರ್ಭದಲ್ಲಿ ಶುಭಾಶಯ ಕೋರ್ತೇನೆ. ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ಹಲವಾರು ಕಾರ್ಯಕ್ರಮದಲ್ಲಿ ನಾನು ಕುಮಟಾದಲ್ಲಿ, ಹೊನ್ನಾವರದಲ್ಲಂತೂ ಕಾರ್ಯಕ್ರಮದಲ್ಲಿ ಈ ಮುಂಚೆನೂ ಸಮುದಾಯ ಭವನ ಲೋಕಾರ್ಪಣೆ ಆಗೋ ಸಂದರ್ಭದಲ್ಲೂ ಬಂದಿದ್ದೀನಿ. ಈಗೇನು 70-30 ಶೇರಿಂಗ್ ರೇಷಿಯೋ ಇದೆಯಂತೆ. ತುಂಬ ಬೇರೆ ಬೇರೆ ನೀವು ಶೇರಿಂಗ್ ರೇಷಿಯೋ ಕೇಳ್ತಾ ಇರ್ತೀರ. ಇಲ್ಲೂ ಹೊನ್ನಾವರ ಶೇರಿಂಗ್ ರೇಷಿಯೋ ಕೇಳ್ಪಟ್ಟೆ. 30% ನಮ್ಮ ದಿನಕರ್ ಶೆಟ್ಟಿ ಅವರಿಗೆ ಮತ್ತು ಅವರಿಗೆ ಕುಮಟಾ ಕ್ಷೇತ್ರ ಎರಡೂ ಸೇರುವಂಥದ್ದಿದೆ. ಅವರ ಉಪಸ್ಥಿತಿಯನ್ನು ನನ್ನ ಆತ್ಮೀಯ ಸ್ನೇಹಿತರಾದಂಥ ದಿನಕರ್ ಶೆಟ್ಟಿ ಅವರ ಉಪಸ್ಥಿತಿ ಮತ್ತು ಅವರ ಕೊಡುಗೆ ಆದಿಚುಂಚನಗಿರಿ ಮಠಕ್ಕೆ ಕೊಟ್ಟಂಥ ಅವರ ಕೊಡುಗೆಯನ್ನು ಸ್ಮರಿಸ್ಬಿಡ್ತಾ ನೀವು ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸಗಳು ಮಾಡಿ ಸರ್, ನಿಮ್ಮ ಜೊತೆ ಇದ್ದೀವಿ ಅಂತ ತಿಳಿಸಿ. ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಮಂಗಳ ವೈದ್ಯ ಮಾತನಾಡಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯಯುತ ಶಿಕ್ಷಣ ನೀಡಲು ಪ್ರಯತ್ನಿಸಿದ್ದೇನೆ. ನನ್ನ ಆಸೆಯಂತೆ 1 ವರ್ಷದೊಳಗೆ ಮಠ ನಿರ್ಮಾಣವಾಗಲು ಒಕ್ಕಲಿಗರ ಸ್ವಾಭಿಮಾನದ ಸಂಕೇತವಾದ ಶಾಖಾ ಮಠ ನಿರ್ಮಾಣವಾಗಿದೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಆದಿಚುಂಚನಗಿರಿ ಮಠದ 550 ವಿದ್ಯಾಸಂಸ್ಥೆ ಇದ್ದು 1,63,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ. ಸರ್ಕಾರದ ಸಾಧ್ಯವಾಗದೇ ಇರುವ ಹಲವು ಕಾರ್ಯ ಆದಿಚುಂಚನಗಿರಿ ಮಠ ನೀಡುತ್ತಿದೆ ಎಂದರು. ಜವಾಬ್ದಾರಿಯನ್ನು ತಗೊಂಡಿದ್ದರೆ ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆ ಕೊಟ್ಟು ಉತ್ತರ ಕನ್ನಡ ಜಿಲ್ಲೆ 30 ವರ್ಷ ಇಲ್ಲಿ ಇಡೀ ಜಿಲ್ಲೆಯ ಮೂಲೆ ಮೂಲೆಗೆ ಹೋಗಿ ಎಲ್ಲರಿಗೂ ಜಾಗ್ರತೆ ಅನ್ನೋಕ್ಕಿಂತ ನೀವು ಜಾಗೃತರಿದ್ದರೂ ಎಲ್ಲರೂ ಒಗ್ಗೂಡಬೇಕು, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಬೇಕು, ಅವರು ಎಣಿಸಿದ ಶಿಕ್ಷಣ ಕೊಡಬೇಕು, ಎಲ್ಲರನ್ನ ಕೂಡಿಸ್ಕೊಂಡು ಹೋಗಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಪ್ರಸನ್ನ ಸ್ವಾಮೀಜಿಯವರು ಎಲ್ಲೂ ಒಂದು ಚೂರು ವ್ಯತ್ಯಾಸ ಆಗದೆ ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದರು. ಕುಮಟಾದಲ್ಲಿ ಅದ್ಭುತವಾದಂಥ CBSE ಸ್ಕೂಲನ್ನು ನಡೆಸಿ ಅಲ್ಲಿ ಮಾಜಿ ಸಚಿವ ಮತ್ತು ಹಾಲಿ ಶಾಸಕ ಅಶ್ವಥ್ ನಾರಾಯಣ, ಶಾಸಕ ಭೀಮಣ್ಣ ನಾಯಕ್, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ತಿಮ್ಮಪ್ಪಗೌಡ, ಹೊನ್ನಾವರ ತಾಲೂಕಿನ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ಕೆಳಗಿನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಚಿತ್ರಾಕ್ಷಿಗೌಡ, ಶಾಖಾಮಠ ಲೋಕಾರ್ಪಣಾ ಸಮಿತಿ ಅಧ್ಯಕ್ಷ ಕೃಷ್ಣಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ಅವಧಿಯಲ್ಲಿ ಬೆಂಗಳೂರು ಅಭಿವೃದ್ಧಿಯೇ ಆಗಲಿಲ್ಲ. ಬೆಂಗಳೂರನ್ನ ಗಾರ್ಡನ್ ಸಿಟಿಯಿಂದ ಗಾರ್ಬೇಜ್ ಸಿಟಿ ಮಾಡಿದ್ದು ಬಿಜೆಪಿಯವರು. ಬಿಜೆಪಿ ನಾಯಕರ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಿಡಿ. ಸಿದ್ದರಾಮಯ್ಯ ಸರ್ಕಾರ ಪಾಪರಾಗಿದೆ. ವಿಧಾನಸೌಧದ ಮುಂದೆ ಸಿದ್ದು ಹಾಗೂ ಡಿಕೆಶಿ ಭಿಕ್ಷೆ ಬೇಡುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ. ಮಾರ್ಚ್ 22ರಂದು ಕರ್ನಾಟಕ ಬಂದ್, ಪರೀಕ್ಷೆ ಮುಂದೂಡಿಕೆ ಮಾಡಲು ಸಾಧ್ಯವಿಲ್ಲ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ.
ಅಣ್ಣ ಸಿಎಂ ಆಗಲಿ ಅನ್ನೋ ಆಸೆ ಈಗಲೂ ಇದೆ. ಸಿಎಂ ಕುರ್ಚಿ ಬೇಕು ಅಂತ ಸಿದ್ದರಾಮಯ್ಯರನ್ನ ಎಳೆದು ಕೂರಿಸೋಕ್ಕಾಗತ್ತಾ? ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ. ಹಾಸನ ಉಸ್ತುವಾರಿ ಬೇಡ ಎನ್ನುತ್ತಲೇ ಕೆಡಿಪಿ ಸಭೆಯಲ್ಲಿ ಪಾಲ್ಗೊಂಡ ಸಚಿವ ರಾಜಣ್ಣ. ಸರ್ಕಾರಿ ಶಾಲೆಗಳ ಕಟ್ಟಡ, ಸರ್ಕಾರಿ ಆಸ್ಪತ್ರೆಗಳ ದುರಸ್ತಿಗೆ ಸೂಚನೆ, ಗೈರಾಗಿದ್ದ ಅಧಿಕಾರಿಗಳ ವಿರುದ್ಧ ಖರಂ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.